ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಆ ದಿನ ಪ್ರಕೃತಿ ಮದುವೆ ತುಂಬಾ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ. ಮದುವೆ ಹೆಣ್ಣಿನ ಕೋಣೆಯಲ್ಲಿ ಪ್ರಕೃತಿಯನ್ನು ರೆಡಿ ಮಾಡುತ್ತಿದ್ದಾರೆ. ಕನಸಿನಲ್ಲಿ ಸಹ ಊಹಿಸಿದಷ್ಟು ಒಳ್ಳೆಯ ಸಂಬಂಧ ಪ್ರಕೃತಿಗೆ ಬಂದಿರುವುದು. ಹುಡುಗನವರದು ತುಂಬಾ ದೊಡ್ಡ ಬಿಸಿನೆಸ್, ಆಗರ್ಭ ಶ್ರೀಮಂತರು. ಹುಡುಗ ನೋಡುವುದಕ್ಕೆ ತುಂಬಾ ಸುಂದರವಾಗಿರುತ್ತಾನೆ. ಚೆನ್ನಾಗಿ ಓದಿಕೊಂಡು ಬಿಸಿನೆಸ್ ಮಾಡುತ್ತಿದ್ದಾನೆ. ಸ್ಥಿರಾಸ್ತಿಗಳು ಸಹ ತುಂಬಾ ಇದ್ದಾವೆ. ಊಹೆಗೂ ನಿಲುಕದಂತಹ ಒಳ್ಳೆಯ ಸಂಬಂಧ. ನಿಮ್ಮ ಮಗಳಿಗೆ ಇಷ್ಟು ಒಳ್ಳೆಯ ಸಂಬಂಧ ಬರುತ್ತದೆ ಅಂತ ಅಂದುಕೊಂಡಿದ್ವಾ ಎಂದು ನೆಂಟರು ಬಂಧು ಮಿತ್ರರು ಅನ್ನುತ್ತಿದ್ದರೆ ಪ್ರಕೃತಿ ತಂದೆಯ ಮನಸ್ಸು ಸಂತೋಷದಿಂದ ತುಂಬಿ ಹೋಯಿತು. ಮತ್ತೊಂದು ಕಡೆ ಪ್ರಕೃತಿ ತಾಯಿಯನ್ನು ಬಂಧು ಮಿತ್ರರೆಲ್ಲರೂ ಎಲ್ಲಿ ಎಷ್ಟು ಒಡವೆಗಳು ಮಾಡಿಸಿದ್ದಾರೆ ಹುಡುಗಿಗೆ, ಎಷ್ಟು ರೇಷ್ಮೆ ಸೀರೆಗಳು ತಂದಿದ್ದಾರೆ ಎಂದು ಕೇಳುತ್ತಿದ್ದರೆ ಆಕೆ ನೋಡಿ ಇವೆಲ್ಲ ಅವರೇ ತಂದಿದ್ದು ಅಂತ ನೋಡಿಸುತ್ತಿದ್ದರೆ, ಅಮ್ಮೋ, ಡೈಮಂಡ್ ಜ್ಯುವೆಲರಿ ಸೆಟ್, ಸೊಂಟಕ್ಕೆ ಡಾಬು, ಬಳೆಗಳು, ಇಷ್ಟೊಂದು ಜೊತೆ ಕಿವಿ ಓಲೆಗಳ ಅಂತ ಆಶ್ಚರ್ಯದಿಂದ ನೆಂಟರಿಷ್ಟರೆಲ್ಲ ಕಿವಿಗಳು ಕಚ್ಚಿಕೊಳ್ಳುತ್ತಿದ್ದರೆ ಒಬ್ಬ ತಾಯಿಯಾಗಿ ಆಕೆ ಮನಸ್ಸು ಸಂತೋಷದಿಂದ ಪುಲಕಿತವಾಯಿತು. ಅವರಿಗಿರುವ ಸ್ತೋಮತೆಗೆ, ಸ್ಥಿತಿಗತಿಗಳಿಗೆ. ಪ್ರಕೃತಿಯ ತಂದೆ ಒಬ್ಬ ಪ್ರೈವೇಟ್ ಎಂಪ್ಲಾಯಿ. ಆತನೇನು ಕೋಟೀಶ್ವರನಲ್ಲ. ಇರುವುದಕ್ಕೆ ಒಂದು ಸ್ವಂತ ಮನೆ, ಅದರ ಜೊತೆಗೆ ಊರಿನಲ್ಲಿ 10 ಎಕರೆ ತೋಟ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಯಾವ ಆಸ್ತಿಪಾಸ್ತಿಗಳು ಇಲ್ಲ. ಪ್ರೈವೇಟ್ ಜಾಬ್ ಆದರೂ ಸ್ವಲ್ಪ ಒಳ್ಳೆ ಸ್ಯಾಲರಿ ಬರುವ ಜಾಬ್ ಪ್ರಕೃತಿ ತಂದೆಯದು. ಪ್ರಕೃತಿ ತಾಯಿ ಸಹ ಖಾಲಿಯಾಗಿ ಇರದೆ ಚಿಕ್ಕದೊಂದು ಬೋಟಿಕ್ ರನ್ ಮಾಡುತ್ತಿದ್ದಾಳೆ. ಇವರಿಗೆ 2 ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಪ್ರಕೃತಿ, 2ನೇ ಮಗಳು ಸಂಜನಾ. ಪ್ರಸ್ತುತ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ. ಪ್ರಕೃತಿಯನ್ನು ಸಹ ಇಂಜಿನಿಯರಿಂಗ್ ತನಕ ಓದಿಸಿದ ನಂತರ ಮಕ್ಕಳು ಜಾಬ್ ಮಾಡಿ ನಮ್ಮನ್ನು ನೋಡಿಕೊಳ್ಳಬೇಕು ಅಂತ ಅಂದುಕೊಳ್ಳುವ ತಂದೆ ತಾಯಿಯಲ್ಲ ಅವರು. ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಸರಿಯಾದ ವಯಸ್ಸಿಗೆ ಮದುವೆ ಮಾಡಿ ಕಳಿಸಿದರೆ ಚೆನ್ನಾಗಿರುತ್ತದೆ ಅಂತ ಅಂದುಕೊಂಡು ಮ್ಯಾರೇಜ್ ಬ್ರೋಕರ್ಗೆ ಹುಡುಗಿಯ ಫೋಟೋ ಕೊಟ್ಟು ಒಳ್ಳೆ ಸಂಪ್ರದಾಯಸ್ಥ, ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲದ ಹುಡುಗನನ್ನು ಹುಡುಕಿ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಅನಿರೀಕ್ಷಿತವಾಗಿ ಪ್ರಕೃತಿ ಫೋಟೋ ಪ್ರಕೃತಿ ಈಗ ಮದುವೆ ಮಾಡಿಕೊಳ್ಳುತ್ತಿರುವ ಅರವಿಂದ್ರವರ ಮನೆಗೆ ಹೋಯಿತು. ಅವರಿಗೆ ಪ್ರಕೃತಿಯವರ ಕುಟುಂಬ ತುಂಬಾ ಇಷ್ಟವಾಗಿ ಸ್ವತಃ ಅವರೇ ಮ್ಯಾರೇಜ್ ಬ್ರೋಕರ್ನಿಂದ ಅವರಿಗೆ ಸುದ್ದಿ ತಿಳಿಸಿ ನಂತರ ಹುಡುಗಿಯನ್ನು ನೋಡಲು ಮೊದಲು ದೊಡ್ಡವರು ಬಂದು ನಂತರ ಅರವಿಂದನ್ನು ಕರೆದುಕೊಂಡು ಬಂದರು. ಮೊದಲು ದೊಡ್ಡವರು ಬಂದಾಗಲೇ ಪ್ರಕೃತಿಯನ್ನು ನೋಡಿ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಮಗೆ 1 ರೂಪಾಯಿ ಸಹ ವರದಕ್ಷಿಣೆ ಬೇಡ, ನಿಮ್ಮ ಮಗಳನ್ನು ಕೊಟ್ಟರೆ ಸಾಕು, ನಿಶ್ಚಿತಾರ್ಥದ ಖರ್ಚುಗಳು, ಮದುವೆಯ ಖರ್ಚುಗಳು, ಬಟ್ಟೆಗಳು, ಒಡವೆಗಳು ಎಲ್ಲ ನಾವೇ ನೋಡಿಕೊಳ್ಳುತ್ತೇವೆ, ನೀವು ನಿಮ್ಮ ಚಿಕ್ಕ ಮಗಳ ಬಗ್ಗೆ ಯೋಚಿಸಿಕೊಳ್ಳಿ, ದೊಡ್ಡ ಮಗಳ ವಿಷಯದಲ್ಲಿ ನಿಶ್ಚಿಂತೆಯಾಗಿ ಇರಿ. ಅಮ್ಮ ಪ್ರಕೃತಿ, ನಾವು ಈ ಬಾರಿ ಬಂದಾಗ ನಮ್ಮ ಅರವಿಂದನ್ನು ಕರೆದುಕೊಂಡು ಬರುತ್ತೇವೆ. ಅವನು ಚಿಕ್ಕಂದಿನಿಂದಲೂ ತುಂಬಾ ಅಂತರ್ಮುಖಿ, ತುಂಬಾ ಸೈಲೆಂಟ್ ಮನುಷ್ಯ. ಅಷ್ಟು ಬೇಗ ಜನಗಳ ಜೊತೆ ಬೆರೆಯುವುದಿಲ್ಲ. ಒಂದು ಬಾರಿ ಜನಗಳ ಜೊತೆ ಬೆರೆತರೆ ಎಷ್ಟೊಂದು ಚಲಾಕಿಯಾಗಿ ಹುಷಾರಾಗಿ ಇರ್ತಾನೋ ಹೇಳಲಾಗುವುದಿಲ್ಲ. ಅಲ್ಲದಿದ್ದರೆ ಫಸ್ಟ್ನಲ್ಲಿ ಅವನು ಪಟಪಟ ಅಂತ ಮಾತನಾಡಲಿಲ್ಲ ಅಂತ ನೀನು ಬೇಸರ ಮಾಡಿಕೊಳ್ಳಬೇಡಮ್ಮ ಎಂದರೆ, ಇಂಟ್ರೋವರ್ಟ್ಸ್ ಹೇಗಿರ್ತಾರೋ ನನಗೆ ಗೊತ್ತು ಎಂದು ಹೇಳಿದಳು ಪ್ರಕೃತಿ. ಆದರೆ ಹುಡುಗಿಯನ್ನು ನೋಡಲು ಆಗಲಿ ಮದುವೆ ವಿಷಯಗಳನ್ನು ಮಾತನಾಡಲು ಆಗಲಿ 4 ಜನ ಮಾತ್ರ ಬರುತ್ತಿದ್ದರು. ಆ 4 ಜನರಲ್ಲಿ 2 ಹುಡುಗನ ತಂದೆ ತಾಯಿ, ಇನ್ನಿಬ್ಬರು ಯಾರೋ ಅಂತ ಹುಡುಗನ ತಂದೆ ತಾಯಿಯನ್ನು ಪ್ರಕೃತಿ ಅಪ್ಪ ಅಮ್ಮ ಕೇಳಿದರೆ, ಈಕೆ ನಮ್ಮಕ್ಕ, ಆತ ನಮ್ಮ ಭಾವನವರು, ಅವರಿಗೆ ಮಕ್ಕಳಿಲ್ಲ, ಆದ್ದರಿಂದ ನಮ್ಮವನೇ ಅವರಿಗೆ ಸಹ ಮಗ, ನಾವೆಲ್ಲರೂ ಒಟ್ಟಾಗಿ ಇರುತ್ತೇವೆ ಅಂತ ಹುಡುಗನ ತಂದೆ ಹೇಳುವಷ್ಟರಲ್ಲಿ ತುಂಬಾ ಸಂತೋಷಪಟ್ಟರು. ಸೋದರ ಅಳಿಯನನ್ನೇ ಮಗ ಅಂದುಕೊಳ್ಳುತ್ತಿದ್ದಾರಂದ್ರೆ ಇವರು ಎಷ್ಟು ಒಳ್ಳೆಯವರು. ಆದರೆ ಅವರನ್ನು ತಂದು ಇವರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆಯೇ? ಅವರು ಎಷ್ಟು ಒಳ್ಳೆಯವರಾಗಿದ್ದರೆ ಇವರೊಂದಿಗೆ ಯಾವ ಸ್ವಾರ್ಥವೂ ಇಲ್ಲದೆ ಜೊತೆಯಲ್ಲಿ ಇದ್ದು ಸೋದರ ಅಳಿಯನನ್ನು ಮಗ ಅಂದುಕೊಳ್ಳುತ್ತಾರೆ. ಅರವಿಂದ್ ಇವರ ಜೊತೆ ಹೇಗಿರುತ್ತಾನೋ ಅಂತ ಅವರಿಗೆ ಈಗಲೇ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಬಂದಿತು. ಆನಂತರ ಅರವಿಂದ್ ಬಂದನು. ಬಂದಾಗ ಅರವಿಂದನ್ನು ಪ್ರಕೃತಿಯನ್ನು ಮಾತನಾಡಿಕೊಳ್ಳುವುದಕ್ಕೆ ಅಂತ ರೂಮಿಗೆ ಕಳಿಸಿದರು. ಅರವಿಂದ್ ಏನೂ ಮಾತನಾಡದೆ ಮೌನವಾಗಿ ಕುಳಿತುಕೊಂಡಿದ್ದಾನೆ. ಪ್ರಕೃತಿನೇ ತಾನು ಎಲ್ಲಿ ಓದಿಕೊಂಡೆ, ಏನು ಓದಿದ್ದೀನಿ ಅಂತ ಎಲ್ಲ ಹೇಳುತ್ತಿದ್ದರೆ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೇಳಿದನು. ಕೇಳಿಸಿಕೊಂಡ ನಂತರ, ನನಗೆ ಸ್ವಲ್ಪ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗ್ಬೇಕು ಎಂದನು. ಪ್ರಕೃತಿ ಸರಿ ಅಂತ ತಲೆ ಹಲ್ಲಾಡಿಸುವಷ್ಟರಲ್ಲಿ ಎದ್ದು ಹೊರಟು ಹೋದನು. ಹುಡುಗನಿಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಆತುರದಿಂದ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಮುಗಿಸಿ ಆತನನ್ನು ಕಳುಹಿಸಿಕೊಟ್ಟು ನಂತರ ಮದುವೆಗೆ ಒಳ್ಳೆಯ ಮುಹೂರ್ತವನ್ನು ನೋಡಿ ಡೇಟ್ ಫಿಕ್ಸ್ ಮಾಡಿದರು. ಆನಂತರ ಆ ಹುಡುಗನ ಫೋನ್ ನಂಬರ್
ಪ್ರಕೃತಿ ತಂಗಿ ಸಂಜನಾ ಕೇಳಿ ತೆಗೆದುಕೊಂಡು ಪ್ರಕೃತಿಗೆ ಕೊಟ್ಟಳು. ತುಂಬಾ ಸಾರಿ ಅಕ್ಕ ತಂಗಿಯರು ಫೋನ್ ಮಾಡಿ ಮಾತನಾಡೋಣ ಅಂತ ಅಂದುಕೊಂಡರು. ಆದರೆ ಅರವಿಂದೇ ಫೋನ್ ಮಾಡಬಹುದು ಅಂತ ಸುಮ್ಮನಾದರು. ಆದರೆ ಅರವಿಂದ್ ಒಂದು ಬಾರಿ ಸಹ ಫೋನ್ ಮಾಡದೇ ಇದ್ದಿದ್ದರಿಂದ ಪ್ರಕೃತಿನೇ ಫೋನ್ ಮಾಡಿದರೆ ಐ ಆಮ್ ಬ್ಯುಸಿ ರೈಟ್ ನೌ, ಕಾಲ್ ಯು ಲೇಟರ್, ಐ ಆಮ್ ಬ್ಯುಸಿ ರೈಟ್ ನೌ ಅಂತ ಮೆಸೇಜ್ಗಳು ಬರುತ್ತಲೇ ಇದ್ದವು. ಒಂದು ಬಾರಿ ಸಹ ಫೋನ್ ಮಾಡಿ ಪ್ರಕೃತಿ ಜೊತೆ ಮಾತನಾಡಲಿಲ್ಲ. ಏನ್ ಮಾಡ್ತಿದ್ದೀರಿ ಕಣೆ ನೀವಿಬ್ರು ಸೇರಿ ಅಂತ ಪ್ರಕೃತಿ ತಾಯಿ ರೇಖಾ ಕೇಳಿದರೆ, ಆ ನಿನ್ನ ದೊಡ್ಡ ಮಗಳನ್ನು ಕೇಳು ಏನ್ ಮಾಡ್ತಿದ್ದೀಯಾ ಅಂತ. ಅಂದ್ರೆ ಏನೇ, ಭಾವನಿಗೆ ಫೋನ್ ಮಾಡಿದ್ವಿ. ಬಾಯಿ ಮೇಲೆ ಕೈ ಇಟ್ಟುಕೊಂಡು, ಏನ್ರೈ ನೀವು, ಹುಡುಗನಾಗಿ ಆ ಹುಡುಗನೇ ಫೋನ್ ಮಾಡಿ ಮಾತನಾಡಿದ್ದಾನೆ ಅಂದ್ರೆ ಅದು ಬೇರೆ ವಿಷಯ. ಆದರೆ ಹೆಣ್ಣು ಮಕ್ಕಳಾಗಿ ನೀವೇ ಫೋನ್ ಮಾಡಿದರೆ ಅವರು ಏನಂದುಕೊಳ್ಳುತ್ತಾರೆ, ನಾವು ಹೇಗೆ ಬೆಳೆಸಿದ್ದೀವಿ ಅಂತ ಅಂದುಕೊಳ್ಳುತ್ತಾರೆ. ಇದರಲ್ಲಿ ವಿಚಿತ್ರ ಏನಿದೆಯಮ್ಮ, ಮದುವೆಯಾಗುವ ಹುಡುಗನ ಜೊತೆ ಮಾತನಾಡಬೇಕು ಅಂತ ಇರುವುದಿಲ್ವಾ ಏನು? ಸಾಕು ಸುಮ್ಮನಿರೆ. ಆ ಹುಡುಗನನ್ನು ತುಂಬಾ ಪದ್ಧತಿಯಿಂದ ಬೆಳೆಸಿರುವ ತರ ಇದೆ. ಅಂದ್ರೆ ನಮ್ಮನ್ನ ನೀವು ಬೆಳೆಸಲಿಲ್ವಾ? ಒಡೆದ್ರೆ ಕೆನ್ನೆ ಚುರುಕ್ಕೆನ್ನುತ್ತೆ. ಏನೋ ಪಾಪ ಚಿಕ್ಕವಳು ಅಂತ ಸುಮ್ಮನಿದ್ದರೆ ಏನು ನಿನ್ನ ಮಾತುಗಳು ಅಂತ ಚಿಕ್ಕವಳನ್ನು ಗದರಿಸಿಕೊಂಡಳು ರೇಖಾ. ಏನಮ್ಮ, ಆ ಹುಡುಗ ಮಾತನಾಡಲಿಲ್ವಾ ಎಂದು ಪ್ರಕೃತಿಯನ್ನು ಕೇಳಿದರೆ, ಬ್ಯುಸಿಯಾಗಿ ಇದ್ದಾರಂತೆ ಅಪ್ಪ. ಮತ್ತೆ ವ್ಯಾಪಾರದಲ್ಲಿ ಇರುವವರು ಬ್ಯುಸಿಯಾಗಿ ಇರ್ತಾರೆ. ನಾವು ಪದೇ ಪದೇ ಫೋನ್ ಮಾಡಿ ಅವರಿಗೆ ತೊಂದರೆ ಕೊಡಬಾರದಮ್ಮ ಎಂದರು ಪ್ರಕೃತಿ ತಂದೆ ಸಂಪತ್. ಆದರೂ ಇವರು ಅವರಿಗೆ ಕಾಣದಂತೆ ದಿನ ಫೋನ್ ಮಾಡುವುದು, ಡೈಲಿ ಅದೇ ಮೆಸೇಜ್ಗಳು ಬರುವುದು ಕಾಮನ್ ಆಗ್ಬಿಡ್ತು. ನೋಡುತ್ತಿದ್ದಂತೆ ಮದುವೆ ಮುಹೂರ್ತ ಸಹ ಹತ್ತಿರ ಬಂದ್ಬಿಡ್ತು. ಆದರೆ ಇಲ್ಲಿಯ ತನಕ ಅವರಿಬ್ಬರು ಒಂದು 10 ನಿಮಿಷ ಸಹ ಮಾತನಾಡಿಕೊಂಡಿದ್ದೂ ಇಲ್ಲ. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಆಲ್ಬಮ್ ಬಂದಿತು. ಅದನ್ನು ನೋಡಿ ಸಂಭ್ರಮಿಸಿದರು. ಇನ್ನು ಅರವಿಂದ್ರವರ ಅತ್ತೆ ಮಾವ ತಂದೆ ತಾಯಿ ತುಂಬಾ ಒಳ್ಳೆಯವರು. ನಿಜ ಹೇಳ್ಬೇಕಂದ್ರೆ 1 ರೂಪಾಯಿ ಸಹ ಸಂಪತ್ ಕೈಯಲ್ಲಿ ಆಗಲಿ ರೇಖಾ ಕೈಯಲ್ಲಿ ಆಗಲಿ ಖರ್ಚು ಮಾಡಲು ಬಿಡಲಿಲ್ಲ. ಇವರ ಮನೆಯ ಮುಂದೆ ಚಪ್ಪರದಿಂದ ಹಿಡಿದು ಇವರಿಗೆ ಫೋಟೋಗ್ರಾಫರ್, ಅರಿಶಿಣ ಶಾಸ್ತ್ರ, ಮೆಹಂದಿ, ಸಂಗೀತ್ ಇವೆಲ್ಲ ಜೊತೆಯಲ್ಲೇ ಮಾಡೋಣ ಎಂದು ಹೇಳಿ ಎಲ್ಲ ಜೊತೆಯಲ್ಲಿಯೇ ಮಾಡಿಕೊಂಡು ಹೋದರು. ಸಂಗೀತ್ನಲ್ಲಿ ಬಾವಿ ಗಂಡನ ಜೊತೆ ಡ್ಯಾನ್ಸ್ ಮಾಡೋಣ ಅಂತ ಪ್ರಕೃತಿ ರೊಮ್ಯಾಂಟಿಕ್ ಸಾಂಗ್ಸ್ ಅನ್ನು ತಂಗಿ ಹೇಳಿದಳೆಂದು ಪ್ರಾಕ್ಟೀಸ್ ಮಾಡಿದಳು. ಅರವಿಂದ್ಗೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಆತ ಸಂಗೀತ್ಗೆ ಬರಲಿಲ್ಲ. ಆದ್ದರಿಂದ ಪ್ರಕೃತಿ ಒಬ್ಬಳೇ ಅವರ ಸೋದರತ್ತೆ ಸೋದರ ಮಾವನ ಜೊತೆ, ತಂದೆ ತಾಯಿಯ ಜೊತೆ, ಅವರ ತಂದೆ ತಾಯಿಯ ಜೊತೆ, ತಂಗಿಯ ಜೊತೆ, ಬಂಧು ಮಿತ್ರರು, ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡಬೇಕಾಗಿ ಬಂದಿತು. ಆನಂತರ ನೋಡಿ ಇನ್ನು ಸ್ವಲ್ಪತ್ತಲ್ಲಿ ಮದುವೆ ಆಗುತ್ತಿದೆ. ಒಡವೆಗಳು, ಬಟ್ಟೆಗಳು, ಆ ಮದುವೆಗೆ ಮಾಡಿಸುವ ಅಡಿಗೆಗಳಿಂದ ಹಿಡಿದು ಎಲ್ಲವನ್ನೂ ಅರವಿಂದ್ ಫ್ಯಾಮಿಲಿಯ ನೋಡಿಕೊಳ್ಳುತ್ತಿದ್ದಾರೆ. ಮದುವೆಗೆ ತುಂಬಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಗಳು ಬರುತ್ತಿದ್ದರೆ ಅವರನ್ನು ಪ್ರೀತಿಯಿಂದ ರಿಸೀವ್ ಮಾಡಿಕೊಂಡರು ಅರವಿಂದ್ ಅವರ ಪೇರೆಂಟ್ಸ್, ಸೋದರತ್ತೆ ಮಾವ. ಅಷ್ಟರಲ್ಲಿ ಮದುವೆಯ ಮುಹೂರ್ತ ಬಂದೇ ಬಿಟ್ಟಿತು. ಅರವಿಂದ್ ಪ್ರಕೃತಿ ಕೊರಳಿಗೆ ತಾಳಿ ಕಟ್ಟಿದನು. ಅದನ್ನು ನೋಡಿ ನಿರಾಳವಾಗಿ ಉಸಿರು ತೆಗೆದುಕೊಂಡರು ಅರವಿಂದ್ ಪೇರೆಂಟ್ಸ್ ಮತ್ತೆ ಸೋದರತ್ತೆ ಮಾವ. ನಂತರ ಉಳಿದೆಲ್ಲ ಕಾರ್ಯಕ್ರಮಗಳು ಮುಗಿದು ಪ್ರಕೃತಿಯನ್ನು ಅತ್ತೆಯ ಮನೆಗೆ ಕಳಿಸಿಕೊಡುವಾಗ ಪ್ರಕೃತಿ ಸ್ವಲ್ಪ ಎಮೋಷನಲ್ ಆದಳು. ಪ್ರಕೃತಿ ಮೊದಲ ಬಾರಿ ಅರವಿಂದನ್ನು ನೋಡಿದಾಗಲೇ ಆಕೆಗೆ ಆತ ತುಂಬಾ ಇಷ್ಟವಾದನು. ಆಕೆ ಮನಸ್ಸಿನ ತುಂಬ ಆತನೇ ತುಂಬಿಕೊಂಡಿದ್ದಾನೆ. ಮದುವೆಯಾದ ನಂತರ ಹೆಣ್ಣು ಮಗುವಿಗೆ ಗಂಡಾನೇ ಸರ್ವಸ್ವ, ಗಂಡಾನೇ ಜೀವನ, ಅತ್ತೆಯ ಮನೆಯ ಪ್ರಪಂಚ ಅಂದುಕೊಂಡು ಬದುಕಬೇಕೆಂದು ಅಮ್ಮ ಚಿಕ್ಕಂದಿನಿಂದಲೂ ಹೇಳುತ್ತಲೇ ಬೆಳೆಸಿದ್ದಾಳೆ. ಆದ್ದರಿಂದ ಆಕೆಯನ್ನು ನೋವು ಪಡುತ್ತಾ ಅತ್ತೆ ಮನೆಗೆ ಹೋಗುತ್ತಿಲ್ಲ, ಹೋಗಬಾರದು ಸಹ. ಮಹಾಲಕ್ಷ್ಮಿ ತರ ಹೋಗುವ ಹುಡುಗಿ ಮುಗುಳ್ನಗೆಯೊಂದಿಗೆ ಹೋಗಬೇಕೇ ಹೊರತು ಹೆತ್ತವರು ನೋವು ತಿನ್ನುವ ತರ ಮಾಡಿ ಅಳುತ್ತಾ ಅತ್ತೆ ಮನೆಯಲ್ಲಿ ಹೆಜ್ಜೆ ಇಟ್ಟಳು ಎಂಬ ಹೆಸರು ಬರಬಾರದು. ಕಣ್ಣೀರನ್ನು ಒರೆಸಿಕೊಂಡಳು. ಆಕೆಯ ಗಂಡ ಅಂದ್ರೆ ಆಕೆಗೆ ತುಂಬಾ ಇಷ್ಟ, ನಂಬಿಕೆ, ಪ್ರೀತಿ ಎಲ್ಲ. ಆತನನ್ನು ಎಂಗೇಜ್ಮೆಂಟ್ ಆದಾಗ್ಲಿಂದ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದಾಳೆ. ನನ್ನ ಮನೆಗೆ ನಾನು ಹೋಗುವುದಕ್ಕೆ ಯಾಕೆ ಅಳಬೇಕೆಂದು ಸಂತೋಷವಾಗಿಯೇ ಹೋದಳು. ಅರವಿಂದ್ ಮನೆಯವರು ಪ್ರಕೃತಿಯನ್ನು ಸಂತೋಷದಿಂದ ಮನೆ ತುಂಬಿಸಿಕೊಂಡರು. ನಂತರ ಹುಡುಗಿಯ ಕೈಯಲ್ಲಿ ದೀಪ ಹಚ್ಚಿಸಿದರು. ಹುಡುಗಿಗೆ ಕಷ್ಟ ಆಗಬಾರದೆಂದು ಅಡಿಗೆ ಮಾಡುವ ಹುಡುಗಿ ಕೈಯಲ್ಲಿ ಸ್ವೀಟ್ ಮಾಡಿಸಿ ಆ ಸ್ವೀಟನ್ನು ಪ್ರಕೃತಿ ಕೈಯಿಂದ ಎಲ್ಲರಿಗೂ ಹಂಚಿಸಿ ಅವರು ಕೊಟ್ಟ ಉಡುಗೊರೆಗಳನ್ನು ನಾವು ನಿಮ್ಮ ರೂಮ್ಗೆ ಕಳುಹಿಸುತ್ತೇವೆ, ನೀನು ರೂಮಿಗೆ ಹೋಗಮ್ಮ ಅಂತ ಹೇಳಿದ್ದರಿಂದ ಗಂಡನ ಜೊತೆ ರೂಮಿಗೆ ಹೋದಳು ಪ್ರಕೃತಿ. ಇನ್ನೂ ಇವರು ಬ್ರಹ್ಮಮುಡಿಗಳನ್ನು ಬಿಚ್ಚಿರಲಿಲ್ಲ. ರೂಮಿಗೆ ಬಂದ ತಕ್ಷಣ ತನ್ನ ಭುಜದ ಮೇಲಿರುವ ಟವಲನ್ನು ತೆಗೆದು ಮಂಚದ ಮೇಲೆ ಇಟ್ಟು ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದನು ಅರವಿಂದ್. ಮಾತನಾಡುತ್ತಾನೇನೋ, ಹಗ್ ಮಾಡಿಕೊಳ್ಳುತ್ತಾನೇನೋ
ಮುದ್ದಾಡುತ್ತಾನೇನೋ ಅಂತ ಆಸೆಯಿಂದ ನೋಡುತ್ತಿದ್ದಾಳೆ ಪ್ರಕೃತಿ. ಆದರೆ ಅರವಿಂದ್ ಏನೂ ಮಾತನಾಡಲಿಲ್ಲ. ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡಿಕೊಳ್ಳುತ್ತಾ ಕುಳಿತುಕೊಂಡಿದ್ದಾನೆ. ಈ ಇಂಟ್ರೋವರ್ಟ್ಸ್ ಜೊತೆ ಬಂದ ಪ್ರಾಬ್ಲಮ್ ಇದು. ಯಾರಾದರೂ ಹೆಂಡತಿ ಜೊತೆ ಹೀಗೆ ಇರ್ತಾರಾ? ಹೌದು ಬಿಡು, ಅಭ್ಯಾಸ ಆಗೋ ತನಕ ಅಷ್ಟೆ. ಅಭ್ಯಾಸವಾದರೆ ಸರ್ ತಮಾಷೆಯಾಗಿ ಇರ್ತಾರೆ ಅಂತ ಅತ್ತೆ ಹೇಳಿದ್ರು ಅಲ್ವಾ ಅಂತ ಅಂದುಕೊಂಡು ತಾನೂ ಸಹ ಹೋಗಿ ತನ್ನ ಬಟ್ಟೆಗಳು ರೆಡಿಯಾಗಿ ಇದ್ದಿದ್ದರಿಂದ ನೈಟ್ ಡ್ರೆಸ್ ತೆಗೆದುಕೊಂಡು ಹೋಗಿ ಫ್ರೆಶ್ ಆಗಿ ಬಂದು ಕುಳಿತುಕೊಂಡಳು. ಅಷ್ಟರಲ್ಲಿ ಅತ್ತೆಯವರು ಬಂದು ಊಟಕ್ಕೆ ಬನ್ನಿ ಅಂತ ಕರೆದುಕೊಂಡು ಹೋಗಿ ಇಬ್ಬರೂ ಒಟ್ಟಾಗಿ ಊಟ ಮಾಡಬೇಕು ಅಂತ ಊಟ ಬಡಿಸಿದರೆ ಅರವಿಂದ್ ಸೈಲೆಂಟಾಗಿ ಊಟ ಮಾಡಿ ಮುಗಿಸಿದನು. ಊಟ ಮಾಡಿ ರೂಮ್ಗೆ ಬಂದ ತಕ್ಷಣ ಈಗಲಾದರೂ ಮಾತನಾಡುತ್ತಾನಾ, ಅಗ್ ಮಾಡಿಕೊಳ್ಳುತ್ತಾನಾ, ಮುದ್ದಾಡುತ್ತಾನಾ, ಮಡಿಲಲ್ಲಿ ಕುಳಿಸಿಕೊಂಡು ಮಾತುಗಳು ಹೇಳುತ್ತಾನಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಅರವಿಂದ್ ಲೈಟ್ ಆಫ್ ಮಾಡಿ ಆ ಕಡೆ ತಿರುಗಿ ಮಲಗಿಕೊಂಡು ಬಿಟ್ಟನು, ಬೆಡ್ಶೀಟ್ ಹೊಚ್ಚಿಕೊಂಡು. ಈತನೇನಾದರೂ ಪ್ರವರಾಕ್ಯಾನ? ಪ್ರವರಾಕ್ಯಾನು ಸಹ ಹೆಂಡತಿಯೊಂದಿಗೆ ಸಂಸಾರ ಮಾಡದೇ ಇದ್ದನಾ ಏನು? ಈ ರೀತಿ ಆದ್ರೆ ನಮ್ಮಿಬ್ಬರಿಗೂ ತುಂಬಾ ಚೆನ್ನಾಗಿರುತ್ತದೆ. ಇನ್ನು ಮುಜುಗರವೇ ನಾಚಿಕೆನೇ ಮಕ್ಕಳಾಗಿ ಹುಟ್ಟಬೇಕು. ಸರಿ ಹೋಗಿದೆ ಬಿಡಿ ಅಂತ ಅಂದುಕೊಂಡು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಮೌನವಾಗಿ ಮಲಗಿಬಿಟ್ಟಳು. ಮರುದಿನ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ರಥ. ಆ ಮರುದಿನ ರಿಸೆಪ್ಷನ್. ಆದ್ದರಿಂದ ಬರುವವರು ಬರ್ತಿದ್ದಾರೆ, ಹೋಗುವವರು ಹೋಗ್ತಿದ್ದಾರೆ. ಮನೆ ಫುಲ್ ನೆಂಟರು, ಸ್ನೇಹಿತರು, ಬಂಧು ಮಿತ್ರರಿಂದ ತುಂಬಿ ತುಳುಕುತ್ತಿದೆ. ಅವರ ಜೊತೆ ಮಾತನಾಡುತ್ತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಬ್ಯುಸಿಯಾಗಿ 3 ದಿನ ಕಳೆದು ಹೋಯಿತು. ನಂತರ ನಮ್ಮ ಮಗಳನ್ನು ಹಳೆಯನನ್ನು ಕಳಿಸಿದರೆ ಮೊದಲು ಅಲ್ಲಿ 3 ರಾತ್ರಿ ನಿದ್ದೆ ಆದ ನಂತರ ಇಲ್ಲಿಗೆ ಕಳಿಸುತ್ತೇವೆ ಅಂತ ಹೇಳಿ ಹೋದರು ಪ್ರಕೃತಿ ತಂದೆ ತಾಯಿ. ಸರಿ ಹಾಗೆ ಆಗಲಿ ಅಂತ ಅರವಿಂದ್ ಪ್ರಕೃತಿಯನ್ನು ಕಳುಹಿಸಿದರು. ರೂಮ್ ಎಲ್ಲ ಡೆಕೋರೇಷನ್ ಮಾಡಿಸಿ ಅರವಿಂದನ್ನು ಮೊದಲು ಕಳುಹಿಸಿ ನಂತರ ಪ್ರಕೃತಿಯನ್ನು ಅಲಂಕಾರ ಮಾಡಿ ಕಳುಹಿಸಿದರು. ಪ್ರಕೃತಿ ಹಾಲಿನ ಲೋಟ ಹಿಡಿದುಕೊಂಡು ಹಾಗೇ ನಿಂತುಕೊಂಡಿದ್ದರೆ ಅರವಿಂದ್ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿಕೊಳ್ಳುತ್ತಿದ್ದಾನೆ. ಕರೆಯುತ್ತಾನೇನೋ, ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೇನೋ, ಆ ಹಾಲು ಕುಡಿಯುತ್ತಾನೇನೋ ಅಂತ ನಿಂತುಕೊಂಡು ಕಾಲು ನೋವು ಬರುತ್ತಿದ್ದರಿಂದ ಬೇಸರಗೊಂಡು ಆ ಹಾಲು ತಣ್ಣಗಾಗಿ ಬಿಟ್ಟಿದ್ದರೆ ಆ ಹಾಲು ಪಕ್ಕದಲ್ಲಿ ಇಟ್ಟು ತಾನೇ ಹೋಗಿ ಮಂಚದ ಮೇಲೆ ಕುಳಿತುಕೊಂಡಳು. ಆಗಲಾದರೂ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೇನೋ, ಮಾತನಾಡುತ್ತಾನೇನೋ ಮಹಾನುಭಾವನು ಅಂತ ಅಂದುಕೊಳ್ಳುತ್ತಿರುವಾಗಲೇ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಲೈಟ್ ಆಫ್ ಮಾಡಿ ಮಲಗಿಕೊಂಡನು ಅರವಿಂದ್. ಏನು ಮಲಗಿಕೊಳ್ಳುತ್ತಿದ್ದಾನೆ? ಮಲಗಿಕೊಳ್ಳುವುದಕ್ಕೆ ಕಳಿಸ್ತಾರಾ ಏನು ಫಸ್ಟ್ ನೈಟ್ ರೂಮಿನೊಳಕ್ಕೆ? ನಾನು ಹಠಮಾರಿ, ನಾನು ಎದ್ದೇ ಇರುತ್ತೇನೆ ಅಂತ ಎದ್ದು ಹೋಗಿ ಮತ್ತೆ ಲೈಟ್ ಆನ್ ಮಾಡಿ ಬಂದು ಹಾಗೆ ಕುಳಿತುಕೊಂಡಿದ್ದಾಳೆ. ಅರವಿಂದನ್ನು ನೋಡುತ್ತಾ, ಫಸ್ಟ್ ನೈಟ್ ದಿನ ಯಾರಾದರೂ ನಿದ್ದೆ ಮಾಡ್ತಾರಾ? ನಾನು ನಿದ್ದೆ ಮಾಡುವುದಿಲ್ಲ ಎನ್ನುತ್ತಿದ್ದ ಪ್ರಕೃತಿ ಸ್ವಲ್ಪ ಹೊತ್ತಿಗೆ ಕಣ್ಣು ಮುಚ್ಚಿಕೊಂಡು ಹಾಗೆ ಮಂಚಕ್ಕೆ ಹೊರಗೆ ನಿದ್ದೆ ಮಾಡಿಬಿಟ್ಟಳು. ಬೆಳಗಿನ ಜಾವ ಕಣ್ಣು ತೆಗೆದು ನೋಡುವಷ್ಟರಲ್ಲಿ ಮಂಚದ ಮೇಲೆ ಗಂಡ ಇಲ್ಲ. ಆದ್ದರಿಂದ ಸ್ವಲ್ಪ ಗಾಬರಿಯಾಯಿತು. ಕಬೋರ್ಡ್ ತೆಗೆದು ನೋಡಿದರೆ ಗಂಡನ ಬಟ್ಟೆಗಳು, ಲಗೇಜ್ ಎಲ್ಲ ಅಲ್ಲೇ ಇದೆ. ಎಲ್ಲಿಗೆ ಹೋದನು? ವಾಶ್ರೂಮ್ನಲ್ಲಿ ಇದ್ದಾನಾ? ಕದಲದೆ ಸೈಲೆಂಟಾಗಿ ಕುಳಿತುಕೊಂಡಿದ್ದರೆ ಅಷ್ಟರಲ್ಲಿ ಆಕೆಯ ತಾಯಿ ಬಂದು ಬಾಗಿಲು ಬಡಿದಳು. ಆ ಶಬ್ದಕ್ಕೆ ಆ ಕಡೆಗೆ ತಿರುಗಿ, ಯಾಕಮ್ಮ ಎಂದರೆ, ಏನು ಇದು ಅವತಾರ, ನಾಚಿಕೆ ಇಲ್ಲದೆ. ಮೊದಲ ರಾತ್ರಿ ಆದ ಮರುದಿನ ಬೆಳಿಗ್ಗೆ ಹೆಣ್ಣು ಮಗು ನಿದ್ದೆ ಎದ್ದು ನಾಚಿಕೆ ಪಡುತ್ತಾ ಬಂದು, ಅಮ್ಮ ನನ್ನ ಗಂಡನಿಗೆ ಕಾಫಿ ಕೊಡು ಅಂತ ಕೇಳಿ ತೆಗೆದುಕೊಂಡು ಬಂದು ಇಬ್ಬರು ಶೇರ್ ಮಾಡಿಕೊಂಡು ಕುಡಿಯುವ ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ. ನಿನ್ನಂಥವಳನ್ನು ನಾನು ಎಲ್ಲಿ ನೋಡಿಲ್ಲ ಕಣೆ. ಇದು ಎಲ್ಲಿಯ ವಿಚಿತ್ರನೇ? ನೀನು ನಿನ್ನ ನಿದ್ದೆ, ದೆವ್ವ ಹಿಡಿದಂತೆ ಆ ನಿದ್ದೆ ಏನೇ? ಬೆಳಗಿನ ಜಾವ 5 ಗಂಟೆಗೆ ನಿಮ್ಮ ಅಪ್ಪನನ್ನು ನಿದ್ದೆ ಎಬ್ಬಿಸಿ ಆತನನ್ನು ರೆಡಿ ಮಾಡಿ ಕುಳಿಸಿ ಚಿಕ್ಕವಳನ್ನು ನಮ್ಮ ನೆಂಟರ ಮನೆಗೆ ಕಳುಹಿಸಿ ನಾನು 6 ಗಂಟೆಯಿಂದ ಕುಳಿತುಕೊಂಡಿದ್ದೇನೆ, ನೀನು ಬರ್ತೀಯೇನೋ ಅಂತ. ಅಳಿಯಂದ್ರು ಬೆಳಿಗ್ಗೆನೇ ನಿದ್ದೆ ಎದ್ರು. 6 ಗಂಟೆಗೆ ನಿದ್ದೆ ಎದ್ದು ಏನು ಮಾಡಿದ್ರು ಅಂದರೆ, ಏನಪ್ಪ ಇಷ್ಟು ಬೆಳಿಗ್ಗೆನೇ ಎದ್ದಿದ್ದೀರಾ, ಏನು ಬೇಕಪ್ಪ ಅಂತ ಕೇಳಿದೆ. ಅದಕ್ಕೆ ಅವರು, ನಾನು ಜಾಗಿಂಗ್ಗೆ ಹೋಗಿ ಬರುತ್ತೇನೆ ಅತ್ತೆ, ಒಂದು ಗ್ರೀನ್ ಟೀ ಕುಡಿ ಸಾಕು ಎಂದರು. ಕೊಟ್ಟೆ. ಕುಡಿದ್ಬಿಟ್ಟು ಜಾಗಿಂಗ್ಗೆ ಹೋದರು. ನಂತರ ಜಾಗಿಂಗ್ ಮುಗಿಸಿಕೊಂಡು ಬಂದು ಪ್ರೋಟೀನ್ ಶೇಕ್ ಬೇಕು ಅಂದರು, ಮಾಡಿಕೊಟ್ಟೆ. ಆನಂತರ ಆ ಹುಡುಗ ರೂಮಿಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಹಾಲ್ನಲ್ಲಿ ಕುಳಿತುಕೊಂಡು ನ್ಯೂಸ್ ಪೇಪರ್ ಓದುತ್ತಿದ್ದಾನೆ. ಈಗ ತಾನೇ ಕಾಫಿ ಕೊಟ್ಟು ಬಂದೆ. ಏನು ಮನುಷ್ಯಳೆ ನೀನು? ನಿನ್ನ ಗಂಡನಿಗೆ ನೀನು ಕಾಫಿ ಕೊಡಬೇಕಾ? ಇಲ್ಲದಿದ್ದರೆ ಅತ್ತೆ ನಾನು ಕೊಡಬೇಕಾ? ಹೋಗಿ ಮೊದಲು ಸ್ನಾನ ಮಾಡು ನೀನು ಎಂದರೆ, ಇದರಲ್ಲಿ ಏನಿದೆ, ಯಾರು ಕೊಟ್ರೆ ಏನು? ರಾತ್ರಿ ಏನೋ ನಡೆದಿದೆ ಅಂತ ಏನೇನೋ ಊಹಿಸಿಕೊಳ್ಳುತ್ತಿದ್ದಾಳೆ ಪಾಪ ಮುಗ್ದೆ ಅಂತ ಅಂದುಕೊಂಡು, ರಾತ್ರಿ ಏನೂ ನಡೆಯಲಿಲ್ಲ ಅಂತ ಹೇಳೋಣ್ವಾ ಅಂತ ಅಂದುಕೊಂಡವಳು, ಬೇಡ ಬಿಡು, ಎಷ್ಟು ಹೆತ್ತ ತಾಯಿಯಾದರೂ ಗಂಡ ಹೆಂಡತಿಯ ಮಧ್ಯೆ ಇರುವ ವಿಷಯಗಳು 4 ಗೋಡೆಗಳ ಮಧ್ಯೆನೇ ಇರಬೇಕು.
ಬೇರೆಯವರಿಗೆ ಹೇಳುವುದು ಸಂಸ್ಕಾರವಲ್ಲ. ಆದರೂ ಇದು ನನಗೆ ನನ್ನ ಗಂಡನಿಗೆ ಸಂಬಂಧಿಸಿದ ವಿಷಯ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ, ಅಕ್ಕ, ಆಲ್ ಓಕೆನಾ ಎನ್ನುತ್ತಾ ಒಳಗೆ ಬಂದಳು ಪ್ರಕೃತಿ ತಂಗಿ ಸಂಜನಾ. ಒಂದು ಕೊಟ್ನಂದ್ರೆ ಯಾಕೆ ನಿನಗೆ ಅದೆಲ್ಲ? ನೀನು ಆಗಲಿಕ್ಕೆ ಭಾವ ಆ ರೀತಿ ಬೆಳಗ್ಗೆನೇ ಎದ್ದೇಳುವುದಕ್ಕೆ ಬಿಟ್ಟಿದ್ದೀಯ. ನಾನಾದ್ರೆ ಬಿಡ್ತಾನೆ ಇರಲಿಲ್ಲ ಎಂದಳು. ನೀನು ತುಂಬಾ ದೊಡ್ಡವಳಾಗ್ಬಿಟ್ಟಿದ್ದೀಯ ಕಣೆ ಎನ್ನುತ್ತಾ ಅವಳ ತಲೆಗೆ ಸಣ್ಣದಾಗಿ ಮೊಟಕಿ, ನಿನಗೆ ಸ್ವಲ್ಪಾನೂ ಸಹ ನಾಚಿಕೆನೇ ಇಲ್ವೇ? ಈ ಕಾನ್ಸಂಟ್ರೇಷನ್ ಯಾವುದೋ ನಿನ್ನ ಓದಿನ ಮೇಲೆ ಇಡು, ಚೆನ್ನಾಗಿರುತ್ತದೆ ಎಂದಳು ಪ್ರಕೃತಿ. ಹೌದು, ಓದುವುದು ಬಿಟ್ಟು ಬೇರೆಲ್ಲ ವಿಷಯಗಳು ಬೇಕು ಇವಳಿಗೆ. ಸರಿ, ಇವಳ ಬಗ್ಗೆ ಬಿಡು. ನಿನ್ನನ್ನು ಒಂದು ಮಾತು ಕೇಳ್ತೀನಿ ಕಣೆ. ಆ ಹುಡುಗ ನಿದ್ದೆ ಎದ್ದರೂ ಮೈಮೇಲೆ ಪ್ರಜ್ಞೆ ಇಲ್ಲದಷ್ಟು ನಿದ್ದೆ ಹೇಗೆ ಬಂದಿತು ನಿನಗೆ? ಎಮ್ಮೆ, ಹೋಗಿ ರೆಡಿಯಾಗಿ ಬಾ ಎಂದಳು ಅವರ ತಾಯಿ ರೇಖಾ. ನಂತರ ಎಲ್ಲರೂ ಒಟ್ಟಾಗಿ ಟಿಫನ್ ಮಾಡಿದರು. ಮೌನವಾಗಿ ಊಟ ಮಾಡುತ್ತಿರುವ ಅಳಿಯನನ್ನು ನೋಡಿ ಅಳಿಯನಿಗೆ ನಾಚಿಕೆ ಜಾಸ್ತಿ ಅಂತ ಅಂದುಕೊಂಡರು ಅತ್ತೆ ಮಾವ. ಆನಂತರ ಮತ್ತೆ ರಾತ್ರಿಗೆ ಸೇಮ್ ರೆಡಿ ಮಾಡಿ ಕಳಿಸಿದರು. ಏನೂ ನಡೆಯಲಿಲ್ಲ. ಅದರ ನೆಕ್ಸ್ಟ್ ಡೇ ಸಹ ಏನೂ ನಡೆಯಲಿಲ್ಲ. ಹೀಗೆ ಇಲ್ಲಿ 3 ದಿನ ಕಳೆದ ನಂತರ ಅಲ್ಲಿಗೆ ಹೊರಟು ಹೋದರು. ಹೋದ ನಂತರ ಪ್ರಕೃತಿ ಅಲ್ಲಿನ ವಾತಾವರಣವನ್ನು ಗಮನಿಸಿ, ಅರವಿಂದ್ ತಂದೆ ತಾಯಿ ಅತ್ತೆ ಮಾವ ತುಂಬಾ ಒಳ್ಳೆಯವರು. ನಿಜ ಹೇಳ್ಬೇಕಂದ್ರೆ ಅವರು ಒಳ್ಳೆಯವರು ಅನ್ನುವುದು ತುಂಬಾ ಚಿಕ್ಕ ಮಾತು. ಅವರು ತುಂಬಾ ಒಳ್ಳೆಯವರು ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ನಂತರ 3 ರಾತ್ರಿಗಳು ಇಲ್ಲಿ ಸಹ ಅವರು ರೆಡಿ ಮಾಡಿ ಕಳುಹಿಸಿದರು. ಏನೂ ನಡೆಯಲಿಲ್ಲ. ಕನಿಷ್ಠ ಪಕ್ಷ ಅವರಮ್ಮ ಆದರೂ ಆ ರೀತಿ ಮಾತನಾಡಿದಳು. ಆದರೆ ಈ ಮನೆಯಲ್ಲಿ ಹೆಂಗಸರು ಅದೂ ಸಹ ಕೇಳಲಿಲ್ಲ ಪ್ರಕೃತಿಯನ್ನು. ಆನಂತರ ಅರವಿಂದ್ ಆಫೀಸಿಗೆ ಹೋಗುವುದು. ಅರವಿಂದ್ ಜೊತೆ ಅವರ ಮಾವ ತಂದೆಯವರು ಸಹ ಆಫೀಸಿಗೆ ಹೊರಟು ಹೋಗುತ್ತಾರೆ. ಮನೆಯಲ್ಲಿ ಕೆಲಸದವರು ಇದ್ದಾರೆ, ಅಡಿಗೆ ಮಾಡುವವರು ಇದ್ದಾರೆ. ಅರವಿಂದ್ ರವರ ತಾಯಿ ಸೋದರತ್ತೆ ಪ್ರಕೃತಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಆಕೆಗೆ ಪ್ರೀತಿಯಿಂದ ತಿನ್ನಿಸುವುದು, ಆಕೆ ಕಾಲುಗಳಿಗೆ ಒಬ್ಬರು ಮೆಹಂದಿ ಹಾಕಿದರೆ ಕೈಗಳಿಗೆ ಒಬ್ಬರು ಮೆಹಂದಿ ಹಾಕುತ್ತಾರೆ. ಬಾಮ್ಮ, ಶಾಪಿಂಗ್ಗೆ ಹೋಗೋಣ ಅಂತ ಆಕೆಯನ್ನು ಕರೆದುಕೊಂಡು ಹೋಗಿ ಒಡವೆಗಳು, ಬಟ್ಟೆಗಳು ಏನೋ ಒಂದು ಕೊಡಿಸುತ್ತಲೇ ಇರ್ತಾರೆ. ಅದರ ಜೊತೆಗೆ ಆಕೆಯನ್ನು ಕರೆದುಕೊಂಡು ದೇವಸ್ಥಾನಗಳಿಗೆ ಹೋಗುವುದು, ವ್ರತ ಪೂಜೆಗಳ ಬಗ್ಗೆ ತಿಳಿಸುವುದು ಮಾಡುತ್ತಿದ್ದರು. ಅಷ್ಟರಲ್ಲಿ ಅರವಿಂದ್ ರವರ ತಂದೆ ನೀವು ಹನಿಮೂನ್ಗೆ ಹೋಗಲೇಬೇಕು ಅಂತ ಹಠ ಹಿಡಿದಿದ್ದರಿಂದ, ಸೋದರ ಮಾವ ಸಹ ಫೋರ್ಸ್ ಮಾಡಿದ್ದರಿಂದ ಹನಿಮೂನ್ಗೆ ಕರೆದುಕೊಂಡು ಹೋದನು ಅರವಿಂದ್. ಒಂದು 15 ದಿನ ಹೋದರೂ ಬಂದರು. ಅಲ್ಲಿ ನಡೆದಿದ್ದು ಏನೂ ಇಲ್ಲ. ಹೋದ ನಂತರ ರೂಮಿನಲ್ಲಿ ಕುಳಿತು ಬೇಸರವಾಗಿ ರೂಮಿನಲ್ಲಿ ಇರಲಾಗದೆ ಹೊರಗಡೆ ಹೋಗೋಣವಾ ಅಂತ ಆಕೆಯೇ ಕೇಳಿದಳು. ಅರವಿಂದ್ ಆಕೆಯನ್ನು ಹೊರಗಡೆಗೆ ಕರೆದುಕೊಂಡು ಹೋಗಿ, ಆಕೆ ಏನಾದರೂ ತೆಗೆದುಕೊಳ್ಳುತ್ತಾಳೇನೋ, ಹೆಣ್ಮಕ್ಳಂದ್ರೆ ಶಾಪಿಂಗ್ ಅಂದ್ರೆ ಹೆಣ್ಮಕ್ಳು ಅಂತ ಆಕೆಯ ಕೈಯಲ್ಲಿ ಒಂದು ಕಾರ್ಡ್ ಇಟ್ಟು ಮೌನವಾಗಿ ನಿಂತುಕೊಂಡನು. ಅದರ ಅರ್ಥ ನೀನು ಶಾಪಿಂಗ್ ಮಾಡಿಕೊಳ್ಳಬಹುದು ಅಂತ. ಆದರೆ ಆಕೆಗೆ ಏನೂ ತೆಗೆದುಕೊಳ್ಳಬೇಕು ಅಂತ ಅನ್ನಿಸಲಿಲ್ಲ. ಮರಳಿ ಹಿಂತಿರುಗಿ ಬಂದು ಬಿಟ್ಟರು. ಇಲ್ಲಿ ಅತ್ತೆಯವರ ಮನೆಯಲ್ಲಿ ಸಹ ಏನೂ ನಡೆಯಲಿಲ್ಲ ಎಂಬ ವಿಷಯ ಆಕೆ ಹೇಳಲಿಲ್ಲ. ಈ ರೀತಿ ದಿನಗಳು ಕಳೆಯುತ್ತಿದ್ದರೆ ಗಂಡ ಮಾತನಾಡುತ್ತಾನೇನೋ, ವಿಚಾರಿಸುತ್ತಾನೇನೋ ಅಂತ ಅವನ ಬಳಿ ಶಬ್ದ ಮಾಡುವುದು, ಗೆಜ್ಜೆ ಸದ್ದು ಮಾಡುವುದು, ನಿದ್ದೆ ಮಾಡುವಾಗ ಬೇಕಾಗಿಯೇ ಗಂಡನ ಮೇಲೆ ಕೈ ಹಾಕುವುದು ಮಾಡುತ್ತಿದ್ದಳು. ಆತ ಮೆಲ್ಲಗೆ ಆ ಕೈಯನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಬೆಡ್ಶೀಟ್ ಹೊದಿಸಿ ಮಲಗಿಕೊಳ್ಳುತ್ತಿದ್ದನು. ಆನಂತರ ಗಂಡ ಸ್ನಾನ ಮಾಡಿ ಬರುತ್ತಿದ್ದರೆ ಬೇಕಾಗಿ ಅವನಿಗೆ ಡ್ಯಾಶ್ ಕೊಡುವುದು, ಕಾಫಿ ತೆಗೆದುಕೊಂಡು ಹೋಗಿ ಕೊಡುವುದು. ಊಟ ತಿನ್ನುವಾಗ ಕೆಮ್ಮಿದರೆ ತಲೆ ಮೇಲೆ ತಟ್ಟಿ ನೀರು ಕುಡಿಸುತ್ತಾನೇನೋ ಅಂತ ಬೇಕಂತಲೇ ಕೆಮ್ಮಿದರೆ ನೀರಿನ ಗ್ಲಾಸ್ ಪಕ್ಕದಲ್ಲಿಟ್ಟು ಎದ್ದು ಹೊರಟು ಹೋಗುತ್ತಿದ್ದನು. ಹನಿಮೂನ್ಗೆ ಹೋದಾಗ ಪ್ರಕೃತಿ ಹಠದಿಂದ ತಿನ್ನದೇ ಇದ್ದರೆ ಆಕೆಗೆ ಮಾತ್ರ ಫುಡ್ ಆರ್ಡರ್ ಮಾಡಿ ತಿನ್ನು ಅನ್ನುವ ಥರ ಆಕೆ ಹತ್ತಿರ ಇಟ್ಟು ಆತ ಮಾತ್ರ ಹೋಗಿ ರೆಸ್ಟೋರೆಂಟ್ನಲ್ಲಿ ತಿಂದು ಬರುತ್ತಿದ್ದನು. ಅಳು ಬರ್ತಿತ್ತು, ತುಂಬಾ ನೋವಾಗ್ತಿತ್ತು. ಎಷ್ಟು ದಿನ ಹೀಗೆ ಇರ್ತಾರೆ? ಮಾತನಾಡುತ್ತಿಲ್ಲ ಯಾಕೆ? ಮದುವೆಯಾಗಿ ಸಹ 4 ತಿಂಗಳು ಆಗ್ತಿದೆ, ಇನ್ನೂ ಹೀಗೆ ಇರ್ತಾರಾ? ಹಠಮಾರಿ ಅಂತ ಅಂದುಕೊಂಡಳು. ಒಂದು ದಿನ ಪ್ರಕೃತಿ ಬೆಡ್ರೂಮ್ನಲ್ಲಿ ಇದ್ದಾಗ ಅರವಿಂದ್ ಆಫೀಸಿಗೆ ಹೋಗಿದ್ದಾನೆ. ಅರವಿಂದ್ ರವರ ತಂದೆ ತಾಯಿ ಅತ್ತೆ ಮಾವ ಕೆಳಗಡೆ ಇದ್ದರೆ ತನ್ನ ತಂದೆಯ ವಾಯ್ಸ್ ಕೇಳಿಸಿತು. ಐ, ಅಪ್ಪ ಅಮ್ಮ ಬಂದಿದ್ದಾರಾ ತಂಗಿಯನ್ನು ಕರೆದುಕೊಂಡು ಅಂತ ಖುಷಿಯಿಂದ ಕೆಳಗಡೆಗೆ ಬರುತ್ತಿದ್ದರೆ, ಅಪ್ಪ ಮಾತನಾಡುವುದಕ್ಕೆ ಬದಲು ಕಿರ್ಚುತ್ತಿದ್ದಾನೆ ಯಾಕೆ ಅಂತ ಅಂದುಕೊಳ್ಳುತ್ತಾ ಓಡುವ ನಡಿಗೆಯಲ್ಲಿ ಬರುತ್ತಿದ್ದರೆ, ಇಷ್ಟು ದೊಡ್ಡ ಸತ್ಯವನ್ನು ಬಚ್ಚಿಟ್ಟು ಮೋಸ ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸಿತು? ನಿಮ್ಮ ಮಗನಿಗೆ ಇದಕ್ಕಿಂತ ಮುಂಚೆ ಮದುವೆಯಾಗಿ ಆ ಹುಡುಗಿಯ ಜೊತೆ 2 ವರ್ಷ ಸಂಸಾರ ಮಾಡಿ ಡೈವರ್ಸ್ ತೆಗೆದುಕೊಂಡಿರುವ ವಿಷಯ ನಮಗೆ ಯಾಕೆ ಹೇಳಲಿಲ್ಲ? ಕಾರಣ ಯಾವುದೇ ಇರಬಹುದು, ನಮಗೆ ಒಂದು ಮಾತಾದರೂ ಹೇಳಬೇಕಾದ ಅವಶ್ಯಕತೆ ಇಲ್ವಾ? ಎಷ್ಟು ದೊಡ್ಡ ವಿಷಯವನ್ನು ಬಚ್ಚಿಟ್ಟಿದ್ದೀರಿ? ಈಗಾಗಲೇ ಮದುವೆಯಾದ ಹುಡುಗನಿಗೆ ನಮ್ಮ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಬೇಕಾದ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ.
ಹಾಗೆ ಹೇಗೆ ಅಷ್ಟು ದೊಡ್ಡ ಸುಳ್ಳನ್ನು ಹೇಳಲು ಮನಸ್ಸು ಬಂತು ನಿಮಗೆ? ಅಸಲು ನೀವು ದೊಡ್ಡ ಮನುಷ್ಯರೇನಾ? ದೊಡ್ಡ ಮನುಷ್ಯರು ಮಾಡುವ ಕೆಲಸನೇನಾ ಇದು? ನಿಮ್ಮ ನೆಂಟರಿಗೆ ನೆಂಟರು, ನಮ್ಮ ಬಂಧುಗಳಿಗೆ ಬಂಧುಗಳಂತೆ. ಅವರು ಹೇಳುವ ತನಕ ಈ ವಿಷಯ ನಮಗೆ ಗೊತ್ತಾಗಲಿಲ್ಲ. ನಾನು ಮೊದಲೇ ಕೋಪಿಷ್ಟ. ನನ್ನ ಹೆಂಡತಿ ಮಕ್ಕಳ ವಿಷಯದಲ್ಲಿ ನಾನು ಯಾವುದಾದರೂ ನಿರ್ಣಯ ತೆಗೆದುಕೊಂಡರೆ ಹಿಂದೆ ಸರಿಯುವುದಿಲ್ಲ. ಆ ಥರ ವ್ಯಕ್ತಿ ನಾನು. ಅಂತಹುದು ನೀವು ನಮಗೆ ಇಷ್ಟು ದೊಡ್ಡ ಮೋಸ ಮಾಡಿ ನಯವಂಚನೆ ಮಾಡಿದ್ದೀರಾ. ನಮ್ಮ ಹುಡುಗಿಯನ್ನು ಯಾವ ಭರವಸೆಯಿಂದ ನಿಮ್ಮ ಮನೆಯಲ್ಲಿ ಬಿಡಬೇಕು? ಹೇಗೆ ನಿಮ್ಮ ಹುಡುಗನ ಜೊತೆ ಸಂಸಾರ ಮಾಡು ಅಂತೀರಾ? ಅಂತ ಮಾತನಾಡುತ್ತಿರುವಾಗಲೇ ಅರವಿಂದ್ ಬಂದನು. ಬಂದ ತಕ್ಷಣ ಅರವಿಂದನ್ನು ಹಿಡಿದುಕೊಂಡು, ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಹೇಳಲಿಲ್ಲ ಅಂದ್ಕೋ. ನೀನು ಓದಿಕೊಂಡಿದ್ದೀಯ, ಸಂಸ್ಕಾರ ಇದೆ, ಬಿಸ್ನೆಸ್ ಮಾಡುತ್ತಿದ್ದೀಯ, ನೀನಾದ್ರೂ ಹೇಳಬೇಕಲ್ವಾ? ನನ್ನ ಮಗಳು ಕತ್ತು ಕೊಯ್ದುಬಿಡ್ತೀರಾ ಅನ್ನುವಷ್ಟರಲ್ಲಿ ಹೇಳಲಿಲ್ವಾ ಎಂದು ದೊಡ್ಡವರ ಕಡೆ ನೋಡಿದ. ತಲೆ ಬಗ್ಗಿಸಿಕೊಂಡರು ಅರವಿಂದ್ ಪೇರೆಂಟ್ಸ್. ಅವರು ಹೇಳಲಿಲ್ಲ ಎಂಬ ವಿಷಯ ನನಗೆ ಗೊತ್ತಿಲ್ಲ. ಹೇಗೂ ಈಗ ನಿಮ್ಗೆ ವಿಷಯ ಗೊತ್ತಾಗಿದೆ. ಅದು ಯಾಕೆ ನಡೆಯಿತು ಅನ್ನುವುದು ಒಂದು ಬಾರಿ ಕುಳಿತುಕೊಂಡು ಅವರು ಹೇಳಿದ್ದು ಕೇಳಿ ಅಂತ ಅರವಿಂದ್ ಹೇಳಿದ್ರೆ, ಏನಪ್ಪ ಕೇಳೋದು? ನಿನ್ನಂಥವನ ಜೊತೆ ಇಂತಹ ಮನೆಯಲ್ಲಿ ಹೇಗೆ ಇರ್ತಾಳೆ ನನ್ನ ಮಗಳು? ನಿನ್ನ ಮೊದಲ ಹೆಂಡತಿ ನಿನ್ನನ್ನು ಬಿಟ್ಟು ಹೊರಟೋಗಿದ್ದಾಳೆ ಅಂದ್ರೆ ನೀನು ಏನ್ ಮಾಡಿದ್ರೆ ಓದಳು? ನೀವು ಕೊಡುವ ಟಾರ್ಚರ್ ಸಹಿಸಲಾರದೆ ಓದಳೇನೋ ಅನ್ನುವಷ್ಟರಲ್ಲಿ, ಇನ್ನು ನಿಲ್ಲಿಸುತ್ತೀರಾ ನೀವು ಅಂತ ಅರವಿಂದ್ ಜೋರಾಗಿ ಕೂಗಿದ ಕೂಗಿಗೆ ಎಲ್ಲರೂ ಬೆಚ್ಚಿಬಿದ್ದರು. ಒಂದು ಬಾರಿಯಾದರೂ ಗಂಡ ತನ್ನನ್ನು ಸ್ಪರ್ಶಿಸಿದರೆ ಸಾಕು ಅಂತ ಹೃದಯದ ತುಂಬಾ ಪ್ರೀತಿಯನ್ನು ತುಂಬಿಕೊಂಡು ಎದುರು ನೋಡುತ್ತಿದ್ದ ಪ್ರಕೃತಿ ಕೈಯನ್ನು ಆಗ ಅರವಿಂದ್ ಆಕೆ ಹತ್ತಿರಕ್ಕೆ ಹೋಗಿ ಎಳೆದುಕೊಂಡು ಕರೆದುಕೊಂಡು ಬಂದು ಹಾಲ್ನಲ್ಲಿ ನಿಲ್ಲಿಸಿ, ನೋಡಿ ನಿಮ್ಮ ಮಗಳು. ನೀವು ನಿಮ್ಮ ಮಗಳನ್ನು ನನಗೆ ಒಪ್ಪಿಸಿದ ದಿನ ಹೇಗೆ ಕನ್ಯೆಯಾಗಿ ಇದ್ದಳೋ ಇವತ್ತು ಸಹ ಹಾಗೆ ಕನ್ಯೆಯಾಗಿ ಇದ್ದಾಳೆ. ನಿಮ್ಮ ಮಗಳನ್ನು ನಾನು ಟಚ್ ಸಹ ಮಾಡಿಲ್ಲ. ಈಗ ನೀವು ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೀರಿ ಅಂತಾನೆ ಅಲ್ವಾ ನಿಮ್ಮ ಬಾಧೆ? ಹಣಕ್ಕೋಸ್ಕರನೇ ಅಲ್ವಾ ಇದೆಲ್ಲ ಎಂದು ಒಂದು ಚೆಕ್ ಮೇಲೆ ಹಣ ಬರೆದು ಅಲ್ಲಿ ಇಟ್ಟು, ವಯಸ್ಸು ಬಂದರೆ ಸಾಲದು, ಮರ್ಯಾದೆಯಾಗಿ ಮಾತನಾಡುವುದು ಕಲಿಯಬೇಕು. ಅವರು ಹೇಳಿದ್ದಾರೆ ಎಂದು ನಾನು ಅಂದುಕೊಂಡೆ. ಅವರು ಹೇಳದೇ ಇರುವುದಕ್ಕೆ ಕಾರಣ ಏನು ಅಂತ ಅವರ ಜೊತೆ ಕುಳಿತುಕೊಂಡು ಮಾತನಾಡಬೇಕು. ಅದು ಬಿಟ್ಟು ನೀವು ಈ ರೀತಿ ಸಂಸ್ಕಾರ ಇಲ್ಲದೆ ಮಾತನಾಡಿದರೆ, ನಿಮ್ಮ ಹುಡುಗಿಯ ಮೇಲೆ ನನಗೇನು ಪ್ರೀತಿ ಇದ್ದೋ, ಇಂಟ್ರೆಸ್ಟ್ ಇದ್ದೋ, ಇಷ್ಟ ಇದ್ದೋ ಮದುವೆ ನಡೆಯಲಿಲ್ಲ. ಏನೋ ನಡೆದೋಗಿದೆ. ನಾವು ಸುಮ್ಮನಿದ್ದೀವಲ್ವಾ ಅಂತ ನೀವು ಬಾಯಿಗೆ ಬಂದಂಗೆ ಮಾತನಾಡಬೇಡಿ. ಸಂಸ್ಕಾರ ಅನ್ನುವುದು ಕೊಟ್ಟು ತೆಗೆದುಕೊಳ್ಳಬೇಕು. ಈಗ ನಿಮ್ಮ ಮಗಳನ್ನು ನೀವು ಕರೆದುಕೊಂಡು ಹೋಗಿ ಮತ್ತೊಂದು ಮದುವೆ ಮಾಡಿಕೊಳ್ಳಿ. ಡೈವರ್ಸೇ ಅಲ್ವಾ? ಬೇಕಾದರೆ ಈಗಲೇ ತಯಾರಿ ಮಾಡಿಕೊಳ್ಳಿ, ಸೈನ್ ಮಾಡಿ ಕಳಿಸುತ್ತೇನೆ. ಇನ್ನೊಂದು ಮಾತು ಇಲ್ಲಿ ನಿಂತು ಮಾತನಾಡಿದರು, ಇನ್ನೊಂದು ನಿಮಿಷ ಈ ಆರ್ಗ್ಯುಮೆಂಟ್ ಡಿಸ್ಕಷನ್ ಮುಂದುವರೆದರೂ ನಿಮ್ಮ ದೊಡ್ಡಸ್ತಿಗೆ ಏನಾಗುತ್ತದೋ ನನಗೆ ಗೊತ್ತಿಲ್ಲ ಅಂತ ಸಿಟ್ಟಿನಿಂದ ಹೇಳಿ ಅರವಿಂದ್ ಅಲ್ಲಿಂದ ಬಿರಬಿರನೆ ಒಳಗಡೆಗೆ ಹೊರಟು ಹೋದನು. ನೀನು ಆವೇಶ ಪಡಬೇಡ, ಒಂದು ಬಾರಿ ಅವರ ಜೊತೆ ಮಾತನಾಡಬಹುದಲ್ವಾ? ಆ ಹುಡುಗ ಹೇಳಿದಂತೆ ಒಂದು ಬಾರಿ ಕುಳಿತುಕೊಂಡು ಮಾತನಾಡಿದರೆ ಹೋಗುವುದೇನಿದೆ ಅಂತ ಪ್ರಕೃತಿಯ ತಾಯಿ ರೇಖಾ ಹೇಳಿದರೆ ಕೆನ್ನೆಗೆ ಪಟ್ಟಂತ ಒಂದು ಬಾರಿಸಿದನು ಸಂಪತ್. ಭಯಭೀತಳಾದ ಪ್ರಕೃತಿ ಹೋಗಿ ತಂಗಿಯಿಂದ ನಿಂತುಕೊಂಡು ನೋಡುತ್ತಿದ್ದಾಳೆ. ಇನ್ನು ನಾವು ಇಲ್ಲಿ ಒಂದು ನಿಮಿಷನೂ ಇರುವ ಅವಶ್ಯಕತೆ ಇಲ್ಲ, ನಡೆಯಮ್ಮ ಹೋಗೋಣ ನಾವು ಎಂದರೆ, ಎಲ್ಲಿಗೆ ಭಾವನವರೇ ಹೋಗುವುದು? ನಮ್ಮ ಕಡೆಯಿಂದ ತಪ್ಪೇ ನಡೆದಿದೆ, ನಮ್ಮನ್ನು ಕ್ಷಮಿಸಿ. ಅಮ್ಮ ಪ್ರಕೃತಿ, ನೀನೇ ಹೇಳ್ದೆ ನಿನ್ನನ್ನು ನಾವು ಸ್ವಂತ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದೇವೆ ಅಂತ. ಅಂತಹೌದು, ನಾವು ನಿನಗೆ ಕಷ್ಟ ಕೊಡ್ತೀವೇನಮ್ಮ? ನಿನ್ನ ಮನಸ್ಸಿಗೆ ನೋವುಂಟಾಗುವ ಥರ ನಡೆದುಕೊಳ್ಳುತ್ತೀವಾ? ನಡೆದದ್ದು ಒಂದು ವಿಷಾದ ಸಂಘಟನೆ. ಅದು ಮುಚ್ಚಿಡುವುದರ ಹಿಂದೆ ಬಲವಾದ ಕಾರಣ ಇದೆ. ನಾವು ಹೇಳುವುದನ್ನು ನೀನಾದರೂ ಒಂದು ಬಾರಿ ಕೇಳಮ್ಮ. ನಿಮ್ಮ ತಂದೆಯವರು ಆವೇಶದಲ್ಲಿ ಇದ್ದಾರೆ. ನೀನು ಮನೆ ಬಿಟ್ಟು ಹೋಗ್ಬೇಡಮ್ಮ. ಅವನನ್ನು ಬಿಡಬೇಡ, ನಿನಗೆ ಕೈ ಮುಗಿದು ಕಾಲು ಹಿಡಿದುಕೊಳ್ಳುತ್ತೇವೆ ಅನ್ನುವಷ್ಟರಲ್ಲಿ ರೇಖಾ ಪ್ರಕೃತಿಯನ್ನು ಪಕ್ಕಕ್ಕೆ ಎಳೆದು, ನೋಡಮ್ಮ, ನಿಮ್ಮ ತಂದೆ ಮಾತುಗಳು ಅಲ್ಲ. ಈಗ ಆ ಹುಡುಗನ ಜೊತೆ ನಿನ್ನ ಮದುವೆ ನಡೆದಿದೆ. 3 ಗಂಟು ಬಿದ್ದು ಒಂದು ಬಂಧ ಏರ್ಪಟ್ಟಿದೆ. ಆ ಹುಡುಗಿಗೆ ಈ ಹುಡುಗನಿಗೆ ಡೈವರ್ಸ್ ಆಗೋಗಿದೆಯಂತೆ, ಲೀಗಲ್ ಆಗಿ ಸಹ. ನಿಮ್ಮ ತಂದೆ ಆವೇಶದಲ್ಲಿ ಇದ್ದಾರೆ. ಆವೇಶದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ನೀನು ಪ್ರಶಾಂತವಾಗಿ ಯೋಚಿಸು. ನೀನು ಒಬ್ಬ ಹುಡುಗನ ಜೊತೆ ಒಂದೇ ರೂಮಿನಲ್ಲಿ ಒಂದೇ ಮನೆಯಲ್ಲಿ 4 ತಿಂಗಳು ಇದ್ದ ನಂತರ ಕನ್ಯೆ ಎಂದು ಹೇಳಿದರೆ ಯಾರಾದರೂ ನಂಬುತ್ತಾರೆಯೇ? ಒಂದು ವೇಳೆ ನೀನು 2ನೇ ಮದುವೆ ಮಾಡಿಕೊಂಡರೂ ಅವನು ನಿನ್ನನ್ನು ಸೆಕೆಂಡ್ ಹ್ಯಾಂಡ್ ಎಂದು ಹೀಯಾಳಿಸುವುದಿಲ್ಲವೆಂದು ಏನು ಗ್ಯಾರಂಟಿ? ನೋಡಮ್ಮ, ಕಷ್ಟಗಳು ಬೀಳುತ್ತಾ ನರಕ ಅನುಭವಿಸುತ್ತಾ ಇಲ್ಲೇ ಇರು ಅಂತ ಹೇಳುವ ತಾಯಿ ಅಲ್ಲ ನಾನು. ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ನೀನು ನನಗೆ ಫೋನಿನಲ್ಲಿ ತುಂಬಾ ಸಲ ಹೇಳಿದ್ದೀಯ. ನಿಮ್ಮ ತಂದೆ ತಾಳ್ಮೆ ಕಳೆದುಕೊಂಡು ಯೋಚಿಸುವ ಶಕ್ತಿಯನ್ನು ಸಹ ಕಳೆದುಕೊಂಡು ಏನೇನೋ ಮಾತನಾಡುತ್ತಿದ್ದಾರೆ. ಒಂದು ವೇಳೆ ಮದುವೆ ನಡೆದಿರಬಹುದು.
ಅದನ್ನು ಇವರು ನಮಗೆ ಹೇಳದಂತೆ ಬಚ್ಚಿಟ್ಟು ನಿನ್ನನ್ನು ಮದುವೆ ಮಾಡಿಕೊಂಡಿರುವುದು ತಪ್ಪೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಹುಡುಗಿ ಈ ಹುಡುಗನನ್ನು ಬಿಟ್ಟು ಹೋಗಲು ಕಾರಣ ಏನು ಅಂತ ಅವರು ಹೇಳುವುದನ್ನು ನೀನು ಪ್ರಶಾಂತವಾಗಿ ಕೇಳು. ನಂತರ ಯಾರಲ್ಲಿ ತಪ್ಪಿದೆ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಳ್ಳುವಷ್ಟು ಜ್ಞಾನ ನಿನ್ನಲ್ಲಿದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ನಿನ್ನ ಸಂಸಾರ ಹಾಳು ಮಾಡಿಕೊಳ್ಳಬೇಡ. ನೀನೇ ನಿನ್ನ ಸಂಸಾರವನ್ನು ಉಳಿಸಿಕೊಳ್ಳಬೇಕು. ನಿನ್ನ ಗಂಡನ ಮನಸ್ಸಿನಲ್ಲಿ ನೀನೇ ಸ್ಥಿರ ಸ್ಥಾನವನ್ನು ಏರ್ಪಡಿಸಿಕೊಳ್ಳಬೇಕು. ಇದು ನಿನ್ನ ಮನೆ, ನಿನ್ನ ಗಂಡನ ಮನೆ. ಇವತ್ತೋ ನಾಳೆನೋ ಈ ಮನೆಗೆ ನೀನೇ ಎಲ್ಲ ಆಗುತ್ತಿದ್ದೀಯ. ಅಂತಹುದು ನಿಮ್ಮ ತಂದೆಯ ಮಾತುಗಳನ್ನು ಕೇಳಿ ನಿನ್ನ ಸಂಸಾರ ಹಾಳು ಮಾಡಿಕೊಳ್ಳಬೇಡ. ನಿಜವಾಗಿಯೂ ತಪ್ಪು ಅರವಿಂದ್ ಕಡೆ ಇದ್ದರೆ ಇವರೆಲ್ಲರೂ ಒಟ್ಟಾಗಿ ಸೇರಿ ತಪ್ಪುಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡುವ ಮನುಷ್ಯರೆಂದು ನಿನಗೆ ಅನ್ನಿಸಿದರೆ ಆ ಕ್ಷಣವೇ ನಿನ್ನ ತವರು ಮನೆ ನಿನಗೋಸ್ಕರ ಯಾವಾಗಲೂ ಬಾಗಲು ತೆರೆದೇ ಇರುತ್ತದೆ. ಬಾ, ಹೃದಯದಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತೇನೆ. ಡೈವರ್ಸ್ ಕೊಡಿಸಿ ನಿನಗೆ ಇಷ್ಟವಾದ ಹುಡುಗನನ್ನು ನೋಡಿ ಮದುವೆ ಮಾಡೋಣ. ನಾನು ಆ ದಿನ ಬೇಡ ಅನ್ನುವುದಿಲ್ಲ. ನಿನ್ನ ಹಿಂದೆ ತಂಗಿ ಇದ್ದಾಳೆ ಅಂತಾನೋ, ನಿನ್ನ ತಂದೆ ಏನೋ ಹೇಳಿದ್ದಾರೆ ಅಂತಾನೋ, ಸಮಾಜ ಏನಂದುಕೊಳ್ಳುತ್ತದೆ ಅಂತಾನೋ, ನೆಂಟರು ಬಂಧು ಮಿತ್ರರು ಏನು ಮಾತನಾಡಿಕೊಳ್ಳುತ್ತಾರೆ ಅಂತಾನೋ ಆಲೋಚನೆ ಮಾಡಬೇಡಮ್ಮ. ನಮಗೆ ಕಷ್ಟ ಬಂದಾಗ ಕಣ್ಣೀರು ಒರೆಸುವವರು ಯಾರೂ ಇರುವುದಿಲ್ಲ. ಮಾತುಗಳು ಹೇಳುವವರು ಯಾರು, ಸಮಸ್ಯೆ ಬಂದಾಗ ನಾವು ಇದ್ದೀವಿ ಅಂತ ಯಾರೂ ಸಪೋರ್ಟ್ ಮಾಡುವುದಿಲ್ಲ. ಒಂದು ಮದುವೆ ಮಾಡಿದರೆ ಸಾವಿರಾರು ಜನರನ್ನು ಮದುವೆಗೆ ಕರೆಯುತ್ತೇವೆ. ಲಕ್ಷಗಳು ಖರ್ಚು ಮಾಡಿ ಅವರಿಗೆ ಊಟಗಳು, ರಿಟರ್ನ್ ಗಿಫ್ಟ್ಸ್, ಬಟ್ಟೆಗಳು ಕೊಡುತ್ತೇವೆ. ಹಾಗಂತ ಏನಾದರೂ ಸಮಸ್ಯೆ ಬಂದ್ರೆ ಅವರು ಬಂದು ಬಗೆಹರಿಸುತ್ತಾರಾ? ಹುಡುಗನ ಕಡೆಯವರು ಬರುವುದಿಲ್ಲ, ಹುಡುಗಿಯ ಕಡೆಯವರು ಬರುವುದಿಲ್ಲ. ಹುಡುಗಿಯ ಕುಟುಂಬ, ಹುಡುಗನ ಕುಟುಂಬ, ಹುಡುಗ ಹುಡುಗಿ ಮಾತ್ರ ನಿಂತು ಯಾವ ಸಮಸ್ಯೆಯಾದರೂ ಪರಿಹರಿಸಿಕೊಳ್ಳಬೇಕು. ನಿಮ್ಮ ತಂದೆ ನೀನು ಹೇಳಿದ್ರೆ ಕೇಳ್ತಾನೆ, ನೀನು ಹೇಳಮ್ಮ ಅಂತ ಆಕೆ ಹೇಳುವಷ್ಟರಲ್ಲಿ ಸಂಪತ್ ಕೋಪಾವೇಶಗಳಿಂದ ಅರವಿಂದ ಅಪ್ಪ ಅಮ್ಮನ ಕಡೆ ನೋಡುತ್ತಾ, ನಮಗೇನು ನಿಮ್ಮ ಹಣ ಬೇಕಾಗಿಲ್ಲ. ನಾವೇನಾದ್ರೂ ಹೆಣ್ಣು ಮಕ್ಕಳನ್ನು ಮಾರಿಕೊಳ್ಳುವವರ ತರ ಕಾಣಿಸುತ್ತಿದ್ದೀವಾ? ನಿಮ್ಮ ಮಗ ಯಾವ ರೀತಿ ಮಾತನಾಡುತ್ತಿದ್ದಾನೆ ನೋಡಿ. ಆತನಿಗೆ ಮನುಷ್ಯರಂದ್ರೆ ಲೆಕ್ಕಾನೇ ಇಲ್ಲ. ನಿಮ್ಮ ಹತ್ರ ಹಣ ಇದೆ ಅಂತ ನಾವು ಹಣಕ್ಕೆ ಆಸೆ ಪಟ್ಟು ನಮ್ಮ ಹುಡುಗಿಯನ್ನು ಎರಡನೇ ಮದುವೆಗೆ ಕೊಟ್ಟಿದ್ದೀವಿ ಅಂತ ಅಂದುಕೊಳ್ಳುವುದಿಲ್ವಾ ಅಂತ ಸಂಪತ್ ಹೇಳುತ್ತಿದ್ದರೆ, ಇನ್ನೂ ಏನಮ್ಮ ಅಲ್ಲಿ ಡಿಸ್ಕಷನ್ ಅಂತ ಅರವಿಂದ್ ಕೂಗುವಷ್ಟರಲ್ಲಿ ಪ್ರಕೃತಿ ಹೋಗಿ ಅವರ ತಂದೆಯ ಕೈಗಳನ್ನು ಹಿಡಿದುಕೊಂಡು, ಅಪ್ಪ ನಾನು ಹೀಗ ಬರುವುದಿಲ್ಲ, ನೀವು ಹೋಗಿ ಎಂದರೆ, ನೀನು ಸಹ ಬದಲಾಗಿ ಬಿಟ್ಟೆಯ ಮಗಳೇ, ನಿನ್ನನ್ನು ಸಹ ಇವರು ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟರಾ? ಆತನಿಗೆ ಅಹಂಕಾರ ನಮ್ಮ ದುಡ್ಡಿದೆ ಎಂಬ ಮದ. ದೊಡ್ಡವರ ಜೊತೆ ಹಾಗೇನ ಮಾತನಾಡುವುದು? ಸತ್ಯ ಬಚ್ಚಿಟ್ಟು ತಪ್ಪು ಅವರ ಕಡೆ ಇದ್ದರೂ ಆತ ನನಗೆ ಕ್ಷಮಾಪಣೆಯಾದರೂ ಕೇಳಿದ್ನಾ? ಆತನ ಮುಖದಲ್ಲಿ ಸ್ವಲ್ಪನಾದರೂ ತಪ್ಪು ಮಾಡಿದ್ದೀವಿ ಎಂಬ ಭಾವನೆ ಕಾಣಿಸ್ತಾ? ಅಷ್ಟೊಂದು ಗರ್ವ ಅಹಂಕಾರ ಏನು? ದೊಡ್ಡವರು ಚಿಕ್ಕವರು ಎಂಬ ಮರ್ಯಾದೆ ಬೇಡ್ವಾ? ಆದ್ರೂ ಅವರು ಮಾಡಿದ್ದು ಸಣ್ಣ ವಿಷಯ ಅಂದುಕೊಳ್ಳುತ್ತಿದ್ದೀಯಾ? ಒಂದು ಹುಡುಗಿ ಆತನ ಜೀವನದಿಂದ ಹೊರಟು ಹೋಗಿದ್ದಾಳೆ. ಈಗ ನಿನ್ನನ್ನು ಸತ್ಯ ಬಚ್ಚಿಟ್ಟು ಮದುವೆ ಮಾಡಿಕೊಂಡಿದ್ದಾರೆ. ಇವರಿಗಿರುವ ಹಣವನ್ನು ನೋಡಿ ಆಸೆ ಬಿದ್ದು ನಿನ್ನನ್ನು ಎರಡನೇ ಮದುವೆಗೆ ಕೊಟ್ಟಿದ್ದೀವಿ ಅಂತ 4 ಜನ 4 ರೀತಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಏನೂ ಬೇಡ, ಹೊರಟು ಹೋಗೋಣ ನಡಿಯಮ್ಮ. ನಮ್ಗೆ ಇವರ ಕೊಡುವ ಹಣನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಹೇಗೋ ನಿನ್ನನ್ನು ಮುಟ್ಟಿಕೊಂಡಿಲ್ಲ ಅಂತ ಆತಾನೇ ಹೇಳಿದ್ನಲ್ವಾ. ಇನ್ನೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡುತ್ತೇವೆ. ಈ ದಿನಗಳಲ್ಲಿ ಇಂಥವೆಲ್ಲ ಮಾಮೂಲಿ ಬಿಡಮ್ಮ ಅನ್ನುವಷ್ಟರಲ್ಲಿ, ಇಲ್ಲ ಅಪ್ಪ, ನಾನು ಹಾಗೆ ಬರಲಾರೇನು. ನೀವು ನನ್ನನ್ನು ಬಲವಂತ ಮಾಡಬೇಡಿ. ಅಂದ್ರೆ ನೀನು ಅವನ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದೀಯಾ? ಆಗ ಈ ಹಣಕ್ಕೋಸ್ಕರನೇ ಇರ್ತಿದ್ದೀಯಾ ಅಂತಾರೆ. ಅಪ್ಪ, ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ನೀವ್ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀರಾ? ನಾನು ನಿನ್ನ ಮಗಳಪ್ಪ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನನಗೆ ಗೊತ್ತು. ಇದು ನನ್ನ ಕುಟುಂಬ. ನೀವು ಹೇಗೂ ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ, ಆತುರ ಪಡ್ತೀರಾ. ಈ ಒಂದು ಬಾರಿಗೆ ನಾನು ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದೇನೆ. ಒಂದು ವೇಳೆ ನೀವು ಹೇಳಿದಂತೆ ಸರಿಯಾಗಿ ಇಲ್ಲ ಅಂದುಕೊಳ್ಳಿ, ನನಗೋಸ್ಕರ ನನ್ನ ತವರು ಮನೆ ಇಲ್ವಾ ಅಪ್ಪ ಅನ್ನುವಷ್ಟರಲ್ಲಿ, ಅದು ಹಾಗಲ್ಲಮ್ಮ ಅಂತ ಸಂಪತ್ ಏನೋ ಹೇಳುತ್ತಿದ್ದರೆ, ನೀವು ಇನ್ನೇನು ಮಾತನಾಡಿದರೂ ನನ್ನ ಮೇಲೆ ಹಾಣೆ, ನೀವು ಪ್ರಶಾಂತವಾಗಿ ಮನೆಗೆ ಹೋಗಿ. ಇನ್ನೆಲ್ಲಿ ಪ್ರಶಾಂತತೆ? ದೊಡ್ಡ ಮಗಳ ಜೀವನ ನಾಶವಾದರೆ ಯಾವ ತಂದೆಗೆ ಇರುತ್ತದೆ ಪ್ರಶಾಂತತೆ ಅಂತ ಆತ ನೋವು ತಿನ್ನುತ್ತಾ ಹೋಗುತ್ತಿದ್ದರೆ, ಅರವಿಂದ್ ರವರ ಪೇರೆಂಟ್ಸ್ ಆತನ ಹತ್ತಿರಕ್ಕೆ ಹೋಗಿ, ನಮ್ಮನ್ನು ಕ್ಷಮಿಸಿ, ನಾವು ಎಲ್ಲ ಸರಿಪಡಿಸುತ್ತೇವೆ, ವಿಷಯವನ್ನು ಸಾಮರಸ್ಯವಾಗಿ ಪರಿಷ್ಕರಿಸುತ್ತೇವೆ. ನೀವು ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ, ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಅಂತ ಆತನಿಗೆ ಅರ್ಥವಾಗುವ ಥರ ವಿವಿಧ ರೀತಿಯಲ್ಲಿ ಬುದ್ಧಿ ಹೇಳಿದರು. ನಂತರ ರೇಖಾ ಸಂಜನಾಳನ್ನು ಕರೆದುಕೊಂಡು ಗಂಡನ ಜೊತೆ ಹೊರಟು ಹೋದಳು. ಪ್ರಕೃತಿ ಒಳಗಡೆಗೆ ಬಂದು, ಏನು ಇದೆಲ್ಲ, ಏನು ನಡೆಯಿತು? ನಿಮ್ಮನ್ನು ನನ್ನ ಸ್ವಂತ ತಂದೆ ತಾಯಿಗಿಂತ ಜಾಸ್ತಿ ಅಂದುಕೊಂಡೆ. ನೀವು ಇಷ್ಟು ದೊಡ್ಡ ವಿಷಯ ನಮ್ಮ ಹತ್ರ ಬಚ್ಚಿಡಬಹುದಾ ಅಂತ ಕೇಳುವಷ್ಟರಲ್ಲಿ, ನಿನಗೆ ಒಂದು ವಿಷಯ ಹೇಳಬೇಕು ತಾಯಿ,
ನಮ್ಮವನ ಬಗ್ಗೆ ನಾವು ನಿನಗೆ ಹೇಳಿದ್ದೆಲ್ಲ ನಿಜಾನೇ. ಅವನು ನಿಜವಾಗಿಯೂ ಯಾರೊಂದಿಗಾದರೂ ಸ್ವಲ್ಪ ಕ್ಲೋಸ್ ಆದ್ರೆ ಪಟಪಟ ಅಂತ ಮಾತನಾಡುತ್ತಾ ಹರಿಯುವ ನೀರಿನಂತೆ ಇರ್ತಾನೆ. ಅವನು ಆ ರೀತಿ ಬದಲಾಗುವುದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಡೆಸ್ಟಿನಿ, ನಮ್ಮ ಹಣೆಬರಹ. ಈಗ ನಿನಗೆ ನಮ್ಮ ಗತ ಜೀವನವನ್ನೆಲ್ಲ ಹೇಳಬೇಕಾದ ಸಮಯ ಬಂದಿದೆ. ಆದ್ದರಿಂದ ಹೇಳುತ್ತಿದ್ದೇವೆ. ಅರವಿಂದ್ ಮದುವೆ ಮಾಡಿಕೊಂಡಿದ್ದು ಯಾರನ್ನೂ ಅಲ್ಲಮ್ಮ, ನನ್ನ ಒಬ್ಬೇ ಒಬ್ಬ ಮಗಳು ಜಾಹ್ನವಿಯನ್ನೇ ಅನ್ನುವಷ್ಟರಲ್ಲಿ ಪ್ರಕೃತಿ ಆಶ್ಚರ್ಯದಿಂದ ನೋಡುತ್ತಾ ಕೇಳುತ್ತಿದ್ದಾಳೆ. ಹೌದಮ್ಮ, ನಾನು ಬಂಜೆ ಅಲ್ಲ, ನನಗೆ ಮಗಳಿದ್ದಾಳೆ. ನನ್ನ ತಮ್ಮನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ತಾಯಿ. ನಾವಿಬ್ಬರು ಅಕ್ಕ ತಮ್ಮ. ಅಕ್ಕಪಕ್ಕ ಮನೆಗಳಲ್ಲೇ ಇದ್ದೆವು ಮದುವೆಯಾದ ನಂತರ. ಮದುವೆಯಾದ ತಕ್ಷಣವೇ ನನ್ನ ನಾದಿನಿ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆದರೆ ನನಗೆ 2 ವರ್ಷ ಮಕ್ಕಳು ಇಲ್ಲ. ಆ ನಂತರ ನನಗೆ ಒಬ್ಬೇ ಒಬ್ಬ ಮಗಳು ಹುಟ್ಟಿದಳು. ನಂತರ ನಮ್ಮಿಬ್ಬರಿಗೆ ಆ ದೇವರು ಮಕ್ಕಳನ್ನೇ ಕೊಡಲಿಲ್ಲ. ನಾವು ಮೊದಲಿನಿಂದಲೂ ಅತ್ತಿಗೆ ನಾದನಿಯಂತೆ ಅಲ್ಲದೆ ಸ್ವಂತ ಅಕ್ಕ ತಂಗಿಯರಂತೆ ಇರ್ತಾ ಇದ್ವಿ. ಬಾವ ಬಾಮೈದ ಫ್ರೆಂಡ್ಸ್ ತರ ಇದ್ದರು. ಈಗಂದ್ರೆ ನಮಗೆ ಬಿಸ್ನೆಸ್ಗಳು ಇದ್ದಾವೆ. ಇದಕ್ಕಿಂತ ಮೊದಲು ಇವರು ಜಾಬ್ಗಳು ಮಾಡುತ್ತಿದ್ದರು. ಚಿಕ್ಕಂದಿನಲ್ಲೇ ನಿರ್ಣಯಿಸಿಕೊಂಡಿದ್ದೆವು ಭಾವಾನಾಥನಿಗೆ ಮದುವೆ ಮಾಡಬೇಕು ಅಂತ. ನಮ್ಮ ತಾಯಿ ಇರುವ 30 ಎಕರೆಯನ್ನು ನನ್ನ ಹೆಸರಿಗೆ 10 ಎಕರೆ, ನನ್ನ ತಮ್ಮನ ಹೆಸರಿಗೆ 20 ಎಕರೆ ಮಾಡಿಸಿದ್ದಳು. ಅರವಿಂದ್ MBA ಕಂಪ್ಲೀಟ್ ಮಾಡಿದ ನಂತರ, ಅಪ್ಪ, ನನಗೆ ಒಂದು ಸ್ಟಾರ್ಟಪ್ ಪ್ಲಾನ್ ಇದೆ, ಬಿಸ್ನೆಸ್ ಮಾಡೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಅಂತ ಹೇಳಿದರೆ, ಮಗನ ಮಾತನ್ನು ಗೌರವಿಸಿ ನನ್ನ ತಮ್ಮ ಹಿಂದೆ ಮುಂದೆ ಯೋಚಿಸದೆ 20 ಎಕರೆಯಲ್ಲಿ ಮಗನಿಗೆ ಅಂತ 2 ಎಕರೆ ಪಕ್ಕಕ್ಕೆ ಇಟ್ಟು 18 ಎಕರೆಯನ್ನು ಮಾರಿ ಅವನಿಗೆ ಹಣ ಕೊಟ್ಟನು. ಯಾಕಂದ್ರೆ ಮಗನ ಮೇಲೆ ಇರುವ ನಂಬಿಕೆಯಿಂದ. ಮಗ ತುಂಬಾ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿಕೊಂಡು ಬಂದಿದ್ದಾನೆ. ಅವನು ಮೊದಲಿನಿಂದಲೂ ಟಾಪರ್, ತುಂಬಾ ಬುದ್ಧಿವಂತ, ತುಂಬಾ ಒಳ್ಳೆಯ ಹುಡುಗ. ದೊಡ್ಡವರ ಜೊತೆ ತುಂಬಾ ಮರ್ಯಾದೆ ಪೂರ್ವಕವಾಗಿ ನಡೆದುಕೊಳ್ಳುತ್ತಿದ್ದನು. ದೇವರ ಮೇಲೆ ಅಪಾರ ಭಕ್ತಿ ಗೌರವ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಒಬ್ಬ ಪರ್ಫೆಕ್ಟ್ ಹುಡುಗ. ಎಲ್ಲರೊಂದಿಗೆ ತುಂಬಾ ವಿನಯವಾಗಿ ಆತ್ಮೀಯವಾಗಿ ಮಾತನಾಡುತ್ತಿದ್ದನು ನಮ್ಮ ಅರವಿಂದ್. ತಂದೆ ಕೊಟ್ಟ ಹಣವನ್ನು ತೆಗೆದುಕೊಂಡು ಸಿಟಿಗೆ ಬಂದನು. ಹಗಲು ರಾತ್ರಿ ಎನ್ನದೆ ಊಟ ನಿದ್ದೆ ಬಿಟ್ಟು 3 ವರ್ಷ ಕಷ್ಟಪಟ್ಟನು. ವ್ಯಾಪಾರದಲ್ಲಿ ಲಾಭಗಳು ಎಚ್ಚೆತ್ತವಾಗಿ ಬರಲು ಶುರುವಾಯಿತು. ಅದರಿಂದಲೇ ಈ ಪ್ಯಾಲೇಸ್ನಂತಹ ಮನೆಯನ್ನು ಕಟ್ಟಿಸಿದನು. ತುಂಬಾ ಜಮೀನನ್ನು, ಸೈಟುಗಳನ್ನು ಖರೀದಿ ಮಾಡಿದನು. ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಳಿಗೆ ಬೆಳೆಯಿತು. ಆಗ ಮರಳಿ ಬಂದು, ಅತ್ತೆ, ಈಗ ಕೊಟ್ಟು ಜಾಹ್ನವಿಯನ್ನು ನನಗೆ ಮದುವೆ ಮಾಡಿ ಎಂದನು. ಯಾಕಪ್ಪ ಅಂತ ಅವರಪ್ಪ ಕೇಳಿದರೆ, ಏನೂ ಇಲ್ಲಪ್ಪ, ಇದಕ್ಕಿಂತ ಮುಂಚೆ ಮಹಾ ಅಂದ್ರೆ 7 ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಪ್ಯಾಕೇಜಲ್ಲಿ ಜಾಬ್ ಬರುತ್ತಿತ್ತೇನೋ ನನಗೆ. ಲೈಫ್ ಲಾಂಗ್ ಕಷ್ಟಪಟ್ಟರೂ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ನಾದನಿಯೇ ಆದರೂ ಅವಳನ್ನು ತುಂಬಾ ಸಂತೋಷವಾಗಿ ನೋಡಿಕೊಳ್ಳಬೇಕು ಅಂದುಕೊಂಡೆ. ಅದಕ್ಕೋಸ್ಕರನೇ ಕಷ್ಟಪಟ್ಟು ಹಣ ಸಂಪಾದಿಸಿದೆ. ಈಗ ಕೊಡಿಯತ್ತೆ ಅಂತ ಕೇಳುವಷ್ಟರಲ್ಲಿ ಮನಸ್ಸು ತುಂಬಿ ಹೋಯಿತು ಸಂತೋಷದಿಂದ. ತಕ್ಷಣವೇ ಚಿಕ್ಕಂದಿನಿಂದಲೂ ಅಂದುಕೊಳ್ಳುತ್ತಿದ್ದ ಮದುವೆಯೇ ಆಗಿರುವುದರಿಂದ ಅರವಿಂದ್ ಜಾಹ್ನವಿ ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೆವು. ನಂತರ ಅವರಿಬ್ಬರು ಹನಿಮೂನ್ಗೆ ಹೋಗಿ ಬಂದರು. ತುಂಬಾ ಸಂತೋಷವಾಗಿ ಹಗಲು ರಾತ್ರಿ ವ್ಯತ್ಯಾಸವಿಲ್ಲದೆ ಜೋಡಿ ಹಕ್ಕಿಗಳಂತೆ ಇರುತ್ತಿದ್ದರು. ಇಬ್ಬರ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಸಹ ಬರುತ್ತಿರಲಿಲ್ಲ. ಅಷ್ಟೊಂದು ಅನ್ಯೋನ್ಯವಾಗಿ ಇರುತ್ತಿದ್ದರು. ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದರು ಇಬ್ಬರು. ನಮ್ಮ ಮಗಳನ್ನು ಆಫೀಸಿಗೆ ಸಹ ಕರೆದುಕೊಂಡು ಹೋಗುತ್ತಿದ್ದನು ನಮ್ಮ ಹಳಿಯ. ನಂತರ ನಾವು ಹಳ್ಳಿಯಲ್ಲಿ ಇರುವುದು ಬೇಡ ಅಂತ ಅವರ ತಂದೆಯದು ಮಾವನದು ಹೇಗೂ ಪ್ರೈವೇಟ್ ಜಾಬ್ ಆಗಿರುವುದರಿಂದ ರಿಸೈನ್ ಮಾಡಿ ಇಲ್ಲಿಗೆ ಬಂದು ಬಿಡಿ ಅಂತ ಅವರ ತಂದೆ ತಾಯಿಯನ್ನು ನಮ್ಮನ್ನು ಇಲ್ಲಿಗೆ ಕರೆಸಿಕೊಂಡನು. ನಂತರ ಇವರಿಬ್ಬರೂ ಸಹ ಅರವಿಂದ್ ಜೊತೆ ಆಫೀಸಿಗೆ ಹೋಗಿ ಚಿಕ್ಕ ಚಿಕ್ಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು. ನಾವಿಬ್ಬರು ಮನೆಯನ್ನು ನೋಡಿಕೊಳ್ಳುತ್ತಿದ್ದೆವು. ಇವರು ಈಗಲೇ ಮಕ್ಕಳು ಬೇಡ ಅಂತ ಅಂದುಕೊಂಡು ಲೈಫ್ ಎಂಜಾಯ್ ಮಾಡುತ್ತಿದ್ದರು. ಹೀಗೆ ದಿನಗಳು ಸಂತೋಷವಾಗಿ ಕಳೆಯುತ್ತಾ ಇವರು ಮದುವೆಯಾಗಿ 2 ವರ್ಷ ಆಗೋಯ್ತಮ್ಮ. ಜೀವನ ಅಂದ ಮೇಲೆ ಕಷ್ಟ ಸುಖಗಳು ಬಂದೇ ಬರ್ತಾವೆ. ಅದೇ ರೀತಿ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ದೊಡ್ಡ ಫೈರ್ ಆಕ್ಸಿಡೆಂಟ್ ಆಗಿ ಕೋಟಿಗಳಲ್ಲಿ ನಷ್ಟ ಸಂಭವಿಸಿತು. ನಮ್ಮ ದುರಾದೃಷ್ಟಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗಲಿಲ್ಲ. ಆದರೂ ಸಹ ಮನೆಯಲ್ಲಿ ಇದ್ದ ನಮ್ಮ ಒಡವೆಗಳು ಮಾರಲಿಲ್ಲ. ಅವನು ಹಳ್ಳಿಯಲ್ಲಿ ಖರೀದಿಸಿದ ಜಮೀನನ್ನು ಸಹ ಮಾರಲಿಲ್ಲ. ಬ್ಯಾಂಕ್ನಲ್ಲಿದ್ದ ಕ್ಯಾಶ್ ಜೊತೆಗೆ ಇಲ್ಲಿದ್ದ ಪ್ರಾಪರ್ಟೀಸ್ ಮಾತ್ರ ಮಾರಿದನು. ಅವನು ಕಟ್ಟಿಸಿದ ಈ ಮನೆ 4-5 ಕೋಟಿ ಬೆಲೆ ಬಾಳುತ್ತದೆ. ಈ ಮನೆ ಸಹ ಮಾರಲಿಲ್ಲ. ಅವನು ಒಂದು ಕಡೆ ಮತ್ತೆ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಣ ಅಂತ ಅದಕ್ಕೋಸ್ಕರ ಲೋನ್ ತೆಗೆದುಕೊಳ್ಳಲು ಶ್ಯೂರಿಟಿಗೋಸ್ಕರ ಉಳಿದ ಆಸ್ತಿ ಪತ್ರಗಳನ್ನು ಎತ್ತುಕೊಂಡು ಹೋಗಿ ಹಡ ಇಟ್ಟು ಹೇಗಾದರೂ ಹೋದ ಆಸ್ತಿಯೆಲ್ಲ ಮತ್ತೆ ಸಂಪಾದಿಸಬೇಕು ಅಂತ ತಾಪತ್ರಯ ಪಡುತ್ತಾ ಮತ್ತೊಂದು ಕಡೆ ಫ್ಯಾಕ್ಟ್ರಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಸುವ ಕೆಲಸಗಳಲ್ಲಿ ಬಿದ್ದು ಒಂದು ಕ್ಷಣ ಬಿಡುವಿಲ್ಲದಂತೆ
ಆ ಕಡೆ ಈ ಕಡೆ ಓಡಾಡುತ್ತಲೇ ಇದ್ದನು ಹುಚ್ಚನಂತೆ. ಅಷ್ಟರಲ್ಲಿ ನಮ್ಮ ಮಗಳ ಬುದ್ಧಿ ಹೊರಗೆ ಬಿತ್ತು. ನಿಮ್ಮತ್ರ ಕೋಟಿಗಟ್ಟಲೆ ಹಣ ಇದೆ ಅಂತ ಮದುವೆ ಮಾಡಿಕೊಂಡೆ. ಹಣ ಇಲ್ಲದ ನೀನು ಊಟಕ್ಕೆ ವಿನಃ ಮಂಚಕ್ಕೆ ನನಗೆ ಬೇಕಾಗಿಲ್ಲ. ಯಾರಿರುತ್ತಾರೆ ನಿನ್ನ ಜೊತೆ? ನೀನು ಎಂತಹ ಗಂಡಸು? ನೀನು ಸರಿಯಾದ ಗಂಡಸೇ ಆಗಿದ್ದರೆ ಬಿಸ್ನೆಸ್ನಲ್ಲಿ ಆ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತಿದ್ದರೆ ನೋಡುತ್ತಾ ಸುಮ್ಮನಿರ್ತಿದ್ದ ಅಂತ ನಮ್ಮ ಮಗಳು ನಮ್ಮ ಹಳೆಯನ ಮುಂದೆ ಆ ರೀತಿ ಮಾತನಾಡುತ್ತಿರುವುದು ನೋಡಿ ನಾವೇ ಮೊದಲು ಆಕೆಯ ಮೇಲೆ ಕೈ ಮಾಡಿಕೊಂಡೆವು. ಅದಕ್ಕೆ ಆಕೆ ನಮ್ಮ ಮೇಲೇನೆ ಹಿಂತಿರುಗಿ ಕೈ ಮಾಡಿಕೊಂಡಳು. ಅತ್ತೆ ಮಾವನವರಾಗಿ ಅವರು ಹೇಳಿದರೆ ಅವರನ್ನು ಬೈದಳು. ಇವರಿಬ್ಬರ ಮಧ್ಯೆ ಜಗಳಗಳು ಜಾಸ್ತಿಯಾದವು. ಯಾವ ಮನುಷ್ಯನಾದರೂ ಒಡೆತ ತಿಂದ ನಂತರ ಸುಧಾರಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಅಲ್ವಾ? ಕೋಟಿಗಟ್ಟಲೆ ನಷ್ಟ ಬಂದರೆ ನನ್ನ ಲಕ್ಸುರಿಗಳಿಗೆ, ನನ್ನ ಸುಖಕ್ಕೆ, ನನ್ನ ಸಂತೋಷಕ್ಕೆ ನಿನ್ನಂತಹ ಭಿಕ್ಷುಕನ ಜೊತೆ ನಾನು ಇರಬೇಕು ಅಂತ ಅಂದುಕೊಳ್ಳುತ್ತಿಲ್ಲವೆಂದು ಓಪನ್ ಆಗಿ ಹೇಳಿ ದುಡ್ಡಿರುವ ಒಬ್ಬ ಶ್ರೀಮಂತನ ಜೊತೆ ಹಪೇರಿಟ್ಟುಕೊಂಡಳು. ಅದನ್ನು ನೋಡಿ ನಮ್ಮ ಹೊಟ್ಟೆ ಹುರಿದೋಯ್ತು. ಕೋಪದಿಂದ ಅವರ ತಂದೆ, ನಾನು, ನನ್ನ ತಮ್ಮ, ತಮ್ಮನ ಹೆಂಡತಿ ಎಲ್ಲರೂ ಸೇರಿ ಅವಳನ್ನು ಹೊಡೆದು ಮೂಲೆಯಲ್ಲಿ ಕೂರಿಸಿ ನಿನ್ನ ಗಂಡನ ಕಾಲುಗಳನ್ನು ಹಿಡಿದುಕೊಂಡು ಕ್ಷಮಿಸುವಂತೆ ಕೇಳು ಅಂತ ಹೇಳಿದ್ವಿ. ಅವನು ಸಹ ಕ್ಷಮಿಸುತ್ತೇನೆ ಅಂತ ಹೇಳಿದ್ನು. ಆದ್ರೆ ಅವಳು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮೆಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಲಮ್ಮ. ನಾವು ಜೈಲಿಗೆ ಸಹ ಹೋಗಿ ಬಂದೆವು. ನಮ್ಮ ಹಳಿಯ ತುಂಬಾ ಹಣ ಖರ್ಚು ಮಾಡಿ ನಮಗೆ ಶಿಕ್ಷೆ ಬೀಳದಂತೆ ಬೇಲ್ ಕೊಡಿಸಿ ಅವಳಿಗೆ 3 ಕೋಟಿ ಹಣ ಕೊಟ್ಟರೆ, ನೀನು ನನಗೆ ಬೇಕಾಗಿಲ್ಲ, ನಾನು ನಿನ್ನ ಜೊತೆ ಸಂಸಾರ ಮಾಡುವುದಿಲ್ಲ, ನಿನ್ನನ್ನು ನೋಡಿದ್ರೇನೆ ನನಗೆ ಅಸಹ್ಯವಾಗುತ್ತದೆ, ನೀನು ಹಣವಿಲ್ಲದ ಗಂಡನಾಗಿ ನನಗೆ ಬೇಕಾಗಿಲ್ಲ, ಹಣ ಇರುವವನಿಗೆ ಕೀಪಾಗಿ ಆದರೂ ನಾನು ಸಂತೋಷವಾಗಿ ಇರ್ತೀನಿ ಅಂತ ಹೇಳಿ ಡೈವರ್ಸ್ ಕೊಟ್ಟು ಹಣವನ್ನು ತೆಗೆದುಕೊಂಡು ಅವಳಿಗೆ 5-6 ಕೋಟಿ ಬೆಲೆ ಬಾಳುವಷ್ಟು ಒಡವೆಗಳನ್ನು ಮಾಡಿಸಿದ್ನಮ್ಮ ನನ್ನ ಹಳಿಯ. ಅವನ್ನೆಲ್ಲ ತೆಗೆದುಕೊಂಡು ಹೊರಟು ಹೋದಳು. ಅವಳು ಹೊರಟು ಹೋದ ನಂತರ ಅರವಿಂದ್ ಹೃದಯ ಹೊಡೆದು ನುಚ್ಚು ನೂರಾಯಿತು. ಆ ದಿನಾನೇ ಅವಳ ನೆನಪುಗಳನ್ನೆಲ್ಲ ಅಳಿಸಿಬಿಟ್ಟು ನಮ್ಮ ಮಗಳು ಇವತ್ತು ಸತ್ತೋದಳು, ನಾನು ಬಂಜೆ ಅಂತ ತಲೆ ಮೇಲೆ ನೀರು ಸುರಿದುಕೊಂಡು ಅವಳ ತಿಥಿಯನ್ನು ಮಾಡಿ ಕೈ ತೊಳೆದುಕೊಂಡೆವು. ಹೆಂಡತಿ ಮಾಡಿದ ಅವಮಾನಕ್ಕೆ ಅವನಲ್ಲಿ ಕೋಪ, ದ್ವೇಷ ಬೆಳೆದು ಹೋಯಿತು. ಅದೆಲ್ಲ ಯಾರ ಮೇಲೆ ತೋರಿಸಬೇಕು ಅಂತ ಗೊತ್ತಾಗದೆ ವ್ಯಾಪಾರದಲ್ಲಿ ತೋರಿಸಿದನು. ಆದ್ದರಿಂದ ಮತ್ತೆ 3 ವರ್ಷದಲ್ಲಿ ಅವನು ಕಳೆದುಕೊಂಡಿರುವುದಕ್ಕಿಂತ 10 ಪಟ್ಟು ಹೆಚ್ಚು ಸಂಪಾದಿಸಿದನು. ಆನಂತರ ಮದುವೆ ಮಾಡ್ಕೋ ಅಂತ ನಾವು ಕೇಳಿದರೆ, ಬೇಡ ಅತ್ತೆ, ಎಲ್ಲ ಹೆಂಗಸರು ಒಂದೇ ಥರ ಇರ್ತಾರೆ, ಪ್ರತಿಯೊಬ್ಬರಿಗೂ ಹಣನೇ ಬೇಕು, ಈ ದಿನ ಅದು ನನ್ನತ್ರ ಇದೆ, ಆದ್ರೆ ಹಣಕ್ಕೋಸ್ಕರ ಬರುವ ಹೆಣ್ಣು ನನಗೆ ಬೇಡ ಅತ್ತೆ. ಆಗ ಅವಳು ನನ್ನ ಜೊತೆ ವ್ಯಭಿಚಾರ ಮಾಡಿದಂತೆ ಆಗುತ್ತದೆ ವಿನಃ ಸಂಸಾರ ಮಾಡಿದಂತೆ ಆಗುವುದಿಲ್ಲ ಅನ್ನುವಷ್ಟರಲ್ಲಿ ಅವರ ಅಮ್ಮನಿಗೆ ನನಗೆ ಸಹ ನಾವು ಹೆಂಗಸರೇ ಅಲ್ವಾ? ಅವನು ಕೇಳಿದ ಆ ಮಾತಿಗೆ ನಮಗೆ ನರಗಳು ಕಟ್ಟಾದವು, ತಲೆಗಳು ಕೆಳಗೆ ಬಗ್ಗಿದವು. ಆದರೂ ಸಹ ನಮ್ಮ ಮಗುವಿನ ಜೀವನ ನಾಶ ಆಗುತ್ತಿದ್ದರೆ ನೋಡುತ್ತಾ ಸುಮ್ಮನಿರಲಾರೆವು. ಇವತ್ತು ನಾವು ಅವನ ಜೊತೆ ಇದ್ದರೂ ಹಣ್ಣಾಗಿರುವ ಎಲೆಗಳು ಎಷ್ಟು ದಿನ ಇರಲು ಸಾಧ್ಯ? ಒಂದು ದಿನ ಉದರಲೇಬೇಕು. ಆಗ ಅವನು ಒಂಟಿಯಾಗ್ಬಿಡ್ತಾನೆ. ಪ್ರಪಂಚವೆಲ್ಲ ನಮ್ಮ ಮಗಳಂತೆಯೇ ಇರ್ತಾರೆ ಅಂತ ಅವನು ನಂಬಿದ್ದಾನೆ. ಆ ನಂಬಿಕೆಯನ್ನು ಹುಸಿ ಮಾಡಿ ಅವರ ತಾಯಿಯಂತೆ ನನ್ನಂತೆ ಒಳ್ಳೆಯವರು ಸಹ ಇದ್ದಾರೆ ಅಂತ ಅವನು ನಂಬಬೇಕೆಂದು ಅವನ ಕೈಕಾಲು ಹಿಡಿದು ಬಲವಂತದಿಂದ ಅವನನ್ನು ಮದುವೆಗೆ ಒಪ್ಪಿಸಿ ಸಂಬಂಧಗಳನ್ನು ಹುಡುಕಲು ಶುರು ಮಾಡಿದೆವು. ನಮ್ಮವನು ಏನಂತ ಹೇಳಿದ್ನೋ, ನಿಜವಾಗಲೂ ನಾವು ಹೋಗಿ ನೋಡಿದ ಸಂಬಂಧಗಳೆಲ್ಲ ನಮ್ಮ ಹುಡುಗನಿಗೆ ಹಣ ಇದೆ ಎಂಬ ಒಂದೇ ಒಂದು ಕಾರಣದಿಂದ ಹೆಣ್ಣನ್ನು ಕೊಡುವುದಕ್ಕೆ ಮುಂದೆ ಬಂದ ತಂದೆ ತಾಯಿಯರು, ಮಾಡಿಕೊಳ್ಳುವುದಕ್ಕೆ ಮುಂದಕ್ಕೆ ಬಂದ ಹುಡುಗಿಯರೇ ಕಾಣಿಸಿದರು. ಅನಿರೀಕ್ಷಿತವಾಗಿ ಮ್ಯಾರೇಜ್ ಬ್ರೋಕರ್ ಹತ್ತಿರ ನಿನ್ನ ಫೋಟೋ ನೋಡಿದ್ವಿ. ನೋಡಿದ ನಂತರ ಓಪನ್ ಆಗಿ ಹೇಳುತ್ತಿದ್ದೇವೆ, ನಿನ್ನ ಬಗ್ಗೆ ಪರ್ಸನಲ್ ಆಗಿ ತುಂಬಾ ಎನ್ಕ್ವೈರಿ ಮಾಡಿದೆವು. ಕಾಲೇಜಿನಲ್ಲಿ ನಿನಗೆ ತುಂಬಾ ಜನ ಹುಡುಗರು ಪ್ರಪೋಸ್ ಮಾಡಿದರೂ ನೀನು ಒಪ್ಪಿಕೊಳ್ಳಲಿಲ್ಲವೆಂದು, ನಿಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರೆಂದು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ತುಂಬಾ ಸಾಂಪ್ರದಾಯವಾಗಿ ತುಂಬಾ ಸಂಸ್ಕಾರದಿಂದ ಬೆಳೆಸಿದ್ದಾರೆ ಅಂತ, ನೀನು ತುಂಬಾ ಒಳ್ಳೆಯವಳೆಂದು ತಿಳಿದು ನಿನಗೆ ಸೌಂದರ್ಯ ಇದೆ, ಓದು ಇದೆ, ಸಂಸ್ಕಾರ ಇದೆ, ಒಳ್ಳೆಯ ಮನತನ ಅಂತ ನಾವು ಇಷ್ಟಪಟ್ಟು ನಿಮ್ಮ ಮನೆಗೆ ನಿನ್ನನ್ನು ನೋಡಲು ಬಂದೆವು. ನಿಮ್ಮ ತಂದೆ ತಾಯಿಗೆ ಸತ್ಯ ಹೇಳ್ಬಿಡೋಣ ಅಂತ ಅಂದುಕೊಂಡೆವು. ಅಲ್ಲದಿದ್ದರೆ ನಿಮ್ಮ ತಂದೆಯ ಬಗ್ಗೆ ನಾವು ಕೇಳಿದ ಪ್ರಕಾರ ನಾವು ಅಲ್ಲಿಗೆ ಬಂದ ನಂತರ ಅವರು ಮಾತನಾಡುವಾಗ ತಿಳಿದುಕೊಂಡ ವಿಷಯ ಏನೆಂದರೆ, ನಿಮ್ಮ ತಂದೆಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ. ಈ ವಿಷಯ ಹೇಳಿದ್ರೆ ನಿನ್ನನ್ನು ನಮ್ಮ ಅರವಿಂದ್ಗೆ ಕೊಡುವುದಕ್ಕೆ ಆತ ಒಪ್ಪಿಕೊಳ್ಳುವುದಿಲ್ಲವೆಂದು ಮರು ಮಾತಾಡದೆ ಆ ವಿಷಯವನ್ನು ಬಚ್ಚಿಡಬೇಕಾಗಿ ಬಂದಿತು. ಹೇಳಿದ್ರ ಅಂತ ಅರವಿಂದ್ ಕೇಳಿದಾಗ ಹೇಳಿದ್ವಿ ಅಂತ ಹೇಳಿದೆವು. ನಿನ್ನೊಂದಿಗೆ ಆ ವಿಷಯದ ಬಗ್ಗೆ ಅರವಿಂದ್ ಮಾತನಾಡ್ತೀನಿ ಅಂದಾಗ ನಾವು ಎಲ್ಲ ಹೇಳಿದ್ದೀವಿ. ಆ ಹುಡುಗಿ ಇಷ್ಟದಿಂದಲೇ ಈ ಮದುವೆ ಒಪ್ಪಿಕೊಂಡಿದ್ದಾಳೆ ಅಂತ ನಾವು ಹೇಳಿದೆವು. ಆದ್ದರಿಂದ ನಿನ್ನ ಮುಂದೆಯಾಗಲಿ ನಿಮ್ಮ ಮನೆಯವರ ಮುಂದೆಯಾಗಲಿ ಆ ವಿಷಯ ಎತ್ತಲಿಲ್ಲ.
ಇದೇ ತಾಯಿ ನಡೆದಿದ್ದು. ನಮ್ಮನ್ನು ಕ್ಷಮಿಸಮ್ಮ. ನೀನು ಸಹ ಬಿಟ್ಟು ಹೊರಟೋದರೆ ಅವನು ಏಕಾಂಗಿ ಆಗ್ಬಿಡ್ತಾನೆ. ನಮಗೂ ವಯಸ್ಸಾಗ್ತಿದೆ. ನಾಳೆ ಬೆಳಿಗ್ಗೆ ನಾವು ಸಹ ಅವನನ್ನು ಬಿಟ್ಟು ಹೊರಟೋಗ್ತೀವಿ. ಅವನೊಬ್ಬ ಹುಚ್ಚ. ಅವನಿಗೆ ಇದೆಲ್ಲ ಗೊತ್ತಾಗುವುದಿಲ್ಲ. ನಾವು ಹೇಳಿದ್ರೆ ಅವನು ಕೇಳಲ್ಲ. ನೀನೇ ಅವನನ್ನು ಮೊದಲಿನಂತೆ ಬದಲಾಯಿಸಬೇಕು ತಾಯಿ. ಮತ್ತೆ ನಮ್ಮ ಅರವಿಂದ್ ಮುಖದಲ್ಲಿ ನಗು ನೋಡಬೇಕು. ನಿಮ್ಮ ಮಕ್ಕಳ ಜೊತೆ ನಾವು ಸಂತೋಷವಾಗಿ ಆಟವಾಡಬೇಕು. ನಮ್ಮ ಜೀವನದಲ್ಲಿ ನಮಗೆ ಸುಖ, ಶಾಂತಿ, ನೆಮ್ಮದಿ ಇಲ್ಲ ತಾಯಿ. ನಾವು ಸಂತೋಷವಾಗಿ ಇಲ್ಲಮ್ಮ. BP, ಶುಗರ್, ಮೊಣಕಾಲು ನೋವುಗಳು ಒಂದು ಕಡೆಯಾದರೆ ಈ ನೋವು ಮತ್ತೊಂದು ಕಡೆ. ಕೊರಗಿ ಕೊರಗಿ ದಿನ ಸಾಯ್ತಾ ಇದ್ದೀವಿ ತಾಯಿ. ನೀನೇ ಅರ್ಥ ಮಾಡ್ಕೊ. ಅವನನ್ನು ಬಿಟ್ಟು ಹೋಗುವುದಿಲ್ಲವೆಂದು ನಮಗೆ ಪ್ರಮಾಣ ಮಾಡು ತಾಯಿ ಅನ್ನುವಷ್ಟರಲ್ಲಿ ಪ್ರಕೃತಿಗೆ ಅವರನ್ನು ನೋಡಿ ತುಂಬ ನೋವಾಯಿತು. ಆದ್ದರಿಂದ ಅವರನ್ನು ಹತ್ತಿರಕ್ಕೆ ತೆಗೆದುಕೊಂಡು, ನಾನು ಅವರನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ, ನೀವು ನಿಶ್ಚಿಂತೆಯಾಗಿರಿ ಅಂತ ಅವರನ್ನು ಸಮಾಧಾನ ಮಾಡಿ ನಂತರ ಅರವಿಂದ್ ರೂಮಿಗೆ ಹೋದಳು ಪ್ರಕೃತಿ. ಆಕೆಯ ತಂದೆ ಹಾಗೆ ಮಾತನಾಡಿದನೆಂಬ ಕೋಪದಿಂದ ಟಕ್ 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 ಅಂತ ಜೋರಾಗಿ ಪ್ರೆಸ್ ಮಾಡುತ್ತಾ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುತ್ತಿದ್ದರೆ ಆ ಬಟನ್ಸ್ ನಡುಗುತ್ತಿದ್ದಾವೆ. ಒಳಗಡೆಗೆ ಬಂದ ಪ್ರಕೃತಿ, ಬಟನ್ಸ್ ಅಷ್ಟೊಂದು ಜೋರಾಗಿ ಪ್ರೆಸ್ ಮಾಡಿದ್ರೆ ಅವು ಕಿತ್ತು ಕೈಗೆ ಬಂದ್ಬಿಡುತ್ತವೆ. ವಸ್ತುಗಳನ್ನು ನಾಶ ಮಾಡಬಾರ್ದು, ಕ್ರಿಯೇಟ್ ಮಾಡುವುದು ನಾವು ಅಲ್ವಲ್ಲ ಅನ್ನುವಷ್ಟರಲ್ಲಿ, ಈಗ ಇದು ನಿನಗೆ ಅನಾವಶ್ಯಕವಾದ ವಿಷಯ ಅನಿಸುತ್ತೆ ಎಂದನು ಅರವಿಂದ್ ಮುಖ ಗಂಟಿಕ್ಕಿ. ಯಾಕೆ ನಿಮಗೆ ಅಷ್ಟೊಂದು ಕೋಪ, ಹಠ, ಮೂರ್ಖತನ? ಆದರೂ ಒಂದು ಮಾತು ನೇರವಾಗಿ ಕೇಳಲ್ಲ. ನಿಮ್ಮ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ಗೆ ನಿಜ ಹೇಳಲಿಲ್ಲ. ಆದರೆ ನೀವು ನನ್ನನ್ನು ನೋಡಲು ಬಂದಾಗ ನನಗ್ಯಾಕೆ ಸತ್ಯ ಹೇಳಲಿಲ್ಲ? ನೀವ್ಯಾಕೆ ನಮ್ಮ ತಂದೆ ತಾಯಿಗೆ ಹೇಳಲಿಲ್ಲ? ಆದ್ರೂ ಏನು, ಚೆಕ್ಕುಗಳು ಬರೆದು ಕೊಟ್ಟು ಹೋಗು ಅಂತ ಹೇಳ್ತಿದ್ದೀಯಾ? ಯಾಕೆ ಹೋಗ್ಬೇಕು? ನೀನ್ಯಾಕೆ ನನ್ನ ಕೊರಳಿಗೆ ತಾಳಿ ಕಟ್ಟಿದೆ? ಯಾರನ್ನು ಕೇಳಿ ಕಟ್ಟಿದೆ? ಮುಟ್ಟಿಕೊಳ್ಳದೆ ಇರುವಾಗ, ಇಷ್ಟ ಇಲ್ಲದೆ ಇರುವಾಗ ತಾಳಿ ಸಹ ಕಟ್ಟಬಾರ್ದಿತ್ತಲ್ವಾ? ತಾಳಿ ಕಟ್ಟುವುದು ನಿನ್ನಿಷ್ಟಾನೆ, ಮನೆಗೆ ಕರೆದುಕೊಂಡು ಬರುವುದು ನಿನ್ನಿಷ್ಟಾನೆ, ಚೆಕ್ಕುಗಳನ್ನು ಬರೆದು ಬಿಸಿರುವುದು ನಿನ್ನಿಷ್ಟಾನೇನಾ? ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುವುದಿಲ್ವಾ? ಯಾವಾಗ ನಿಮ್ಮನ್ನು ಹೆಣ್ಣು ನೋಡುವ ಕಾರ್ಯಕ್ರಮದಲ್ಲಿ ನೋಡಿದ್ನೋ ಆ ದಿನದಿಂದಲೇ ನಾನು ನಿನ್ನನ್ನು ಇಷ್ಟಪಟ್ಟೆ, ಪ್ರೀತಿಸಿದೆ. ಎಷ್ಟು ಬಾರಿ ನಾನು ನಿನಗೆ ಫೋನ್ ಮಾಡಿದ್ರು ಆಮ್ ಬ್ಯುಸಿ, ಕಾಲ್ ಯು ಲೇಟರ್ ಅಂತ ಹೇಳ್ತಿದ್ರಿ. ಒಂದು ಹುಡುಗಿ ಇಷ್ಟವಿಲ್ಲದೆ ಅಷ್ಟು ಬಾರಿ ಫೋನ್ ಮಾಡ್ತಾಳಾ? ಏನು ಎಲ್ಲ ಹೆಂಗಸರು ಒಂದೇ ಥರ ಇರ್ತಾರಾ? ನಿನ್ನ ಮೊದಲ ಹೆಂಡತಿ ನಿನ್ನನ್ನು ಮೋಸ ಮಾಡಿ ಹೋಗಿದ್ದಾಳೆ ಎನ್ನುವುದು ನಿಜ, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಎಲ್ಲ ಹೆಂಗಸರು ಕೇವಲ ಹಣಕ್ಕೋಸ್ಕರನೇ ಗಂಡನ ಜೊತೆ, ಗಂಡಸರ ಜೊತೆ ಇರುವುದಾದರೆ ನಿಮ್ಮ ತಾಯಿ ಮತ್ತೆ ನಿಮ್ಮತ್ತೆ ಇಲ್ವಾ? ಸರಿ, ಅವರನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡೋಣ. ನಮ್ಮ ತಾಯಿ ಇಲ್ವಾ ನಮ್ಮ ತಂದೆಯ ಜೊತೆ? ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿ ಜಾಬ್ ಕಳೆದುಕೊಂಡು ಮಂಚ ಹಿಡಿದರು. ಇದ್ದ ಒಡವೆಗಳೆಲ್ಲ ಮಾರಿ ನಮ್ಮ ತಾಯಿ ನಮ್ಮ ತಂದೆಗೆ ಚಿಕಿತ್ಸೆ ಮಾಡಿಸಿದಳು. ಆ ಸಂದರ್ಭದಲ್ಲೇ ನಮ್ಮ ತಾಯಿ ಬೋಟಿಕ್ ಸ್ಟಾರ್ಟ್ ಮಾಡಿ ಮನೆಯನ್ನು ನಡೆಸಿದಳು. ಆನಂತರ ನಮ್ಮ ತಂದೆ ಪೂರ್ತಿಯಾಗಿ ಚೇತರಿಸಿಕೊಂಡ ನಂತರ ಮತ್ತೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಕ್ತು. ಅಲ್ಲಿಯ ತನಕ ನಮ್ಮ ತಾಯಿ ನಾವು ಟ್ಯೂಷನ್ ಹೇಳಿಕೊಂಡು ಬದುಕಿದೆವು, ಮಿಷನ್ ಹೊಲಿದುಕೊಂಡು ಬದುಕಿದೆವು. ಮತ್ತೆ ನಮ್ಮ ತಾಯಿ ನಮ್ಮ ತಂದೆಯನ್ನು ಬಿಟ್ಟು ಬಿಡಲಿಲ್ವೇ? ಬೇರೆ ಮದುವೆ ಮಾಡಿಕೊಳ್ಳಲಿಲ್ವೇ? ನೀವು ಹೇಳಿದಂತೆ ಹೆಂಗಸರೆಲ್ಲರೂ ಹಣಕ್ಕೋಸ್ಕರನೇ ಮದುವೆಗಳು ಮಾಡಿಕೊಳ್ಳುತ್ತಾರೆ ಅಂದ್ರೆ, ನಮ್ಮ ತಂದೆ ಮಂಚಕ್ಕೆ ಬಿದ್ದ ದಿನವೇ ನಮ್ಮ ತಾಯಿ ತಪ್ಪು ಕೆಲಸಗಳನ್ನು ಮಾಡಬೇಕಾಗಿತ್ತಲ್ವಾ? ಮತ್ತೆ ನಮ್ಮ ತಾಯಿ ಆ ರೀತಿ ಮಾಡಲಿಲ್ವೇ? ನಿಮ್ಮಮ್ಮ ನಿಮ್ಮತ್ತೆ ಆ ರೀತಿ ಮಾಡಲಿಲ್ವೇ? ಹೆಂಗಸರನ್ನೆಲ್ಲ ತಪ್ಪು ಹಿಡಿಯುವ ಹಕ್ಕು, ಅಧಿಕಾರ ನಿಮ್ಗೆ ಯಾರು ಕೊಟ್ರು? ನೀವಾದ್ರೂ ನಮ್ಮ ತಂದೆಗೆ ಒಂದು ಮಾತು ಹೇಳಬಹುದಿತ್ತಲ್ವಾ? ಸರಿ, ಹೇಳಲಿಲ್ಲ. ಈಗಲಾದರೂ ಅವರಿಗೆ ಒಂದು ಸಾರಿ ಹೇಳಬಹುದಿತ್ತಲ್ವಾ? ಯಾಕೆ ಹೇಳಲಿಲ್ಲ? ನಾನ್ಯಾಕೆ ಹೇಳಬೇಕು? ಯಾಕೆ ಹೇಳಲ್ಲ? ನಿಜ ಹೇಳದೆ ಮದುವೆ ಮಾಡಿಕೊಂಡಿರುವುದು ನಿನ್ನ ತಪ್ಪಲ್ವಾ? ನನ್ನ ಮಗಳ ಜೀವನ ಏನಾಗುತ್ತದೋ ಏನೋ ಅಂತ ಅವರಿಗೆ ಭಯ ಇರುವುದಿಲ್ವಾ? ಆ ಭಯದಲ್ಲಿ ನಿಮ್ಮನ್ನು ಎರಡು ಮಾತು ಅಂದಿರಬಹುದು. ಅಷ್ಟಕ್ಕೆ ನೀವು ಆ ರೀತಿ ಮಾತನಾಡಬಹುದಾ? ಸ್ವಲ್ಪ ವಿನಯವಾಗಿ ನಡೆದುಕೊಂಡು ಅವರಿಗೆ ಅರ್ಥ ಆಗುವ ಥರ ಹೇಳಬಹುದಿತ್ತಲ್ವಾ? ಹಣದಿಂದಲೇ ಎಲ್ಲಾ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಹಣನೇ ಸರ್ವಸ್ವ ಅಲ್ಲ. ಹಣದಿಂದಲೇ ಎಲ್ಲವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಾಳೆ ಬೆಳಿಗ್ಗೆ ನಿನಗೆ ವಯಸ್ಸಾದರೆ ಹಣನೇ ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ನೋಡಿಕೊಳ್ಳುತ್ತದಾ? ನಿನ್ನ ನಂತರ ನಿನ್ನ ವಂಶವನ್ನು ಬೆಳೆಸುತ್ತದಾ? ಹಠದಿಂದ, ಮೂರ್ಖತನದಿಂದ ಹುಚ್ಚುಚ್ಚಾಗಿ ಪ್ರವರ್ತಿಸಬೇಡಿ ಎಂದಳು. ಕ್ಲಾಸ್ ಚೆನ್ನಾಗಿಯೇ ತೆಗೆದುಕೊಂಡು ಬಿಡು, ಹೋಗಿ ಕೆಲಸ ನೋಡ್ಕೊ ಎಂದನು. ಹೌದಾ, ನೀನು ಬೇಡ ಅಂದಷ್ಟು ಮಾತ್ರಕ್ಕೆ ನಾವು ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಮತ್ತೆ ಎಂದಳು ಪ್ರಕೃತಿ. ಆ ಮರುದಿನದಿಂದಲೇ ಬಲವಂತವಾಗಿ ಆದರೂ ಅರವಿಂದ್ ಕೈಯನ್ನು ಹಿಡಿದು ಎಳೆದುಕೊಂಡು ಬಂದು ಜೊತೆಯಲ್ಲಿ ಊಟ ಮಾಡುವುದು, ಮಲಗಿರುವಾಗ ಬೇಕಂತಲೇ ಕೈಯನ್ನು ಕಾಲನ್ನು ಅವನ ಮೇಲೆ ಹಾಕುವುದು. ಅವನು ಅದನ್ನು ತೆಗೆಯಲು ಮುಂದಾದರೆ ತೆಗೆದರೆ ಸುಮ್ಮನಿರುವುದಿಲ್ಲ. ನಾನು ನಿನ್ನ ಹೆಂಡತಿ ಅಂತ ಇನ್ನೂ ಬಿಗಿಯಾಗಿ ಅವನನ್ನು ಅಪ್ಪಿಕೊಳ್ಳುತ್ತಿದ್ದಳು.
ಅರವಿಂದ್ ಇನ್ನೇನು ಮಾತನಾಡಲಾಗದೆ ಸುಮ್ಮನಾಗುತ್ತಿದ್ದನು. ನೀವು ಇವತ್ತು ಆಫೀಸಿಗೆ ಇದೇ ಬಟ್ಟೆಗಳನ್ನು ಹಾಕಿಕೊಂಡು ಹೋಗಬೇಕು ಅಂತ ಅವನಿಗೆ ಬಟ್ಟೆಗಳು ಸೆಲೆಕ್ಟ್ ಮಾಡುವುದು, ಆಫೀಸಿಗೆ ಕ್ಯಾರಿಯರ್ ತೆಗೆದುಕೊಂಡು ಹೋಗಿ ಅವನಿಗೆ ಬಲವಂತದಿಂದ ತಿನ್ನಿಸುವುದು, ಆನಂತರ ಅವನ ಮಡಿಲಲ್ಲಿ ಮಲಗಿಕೊಳ್ಳುವುದು, ಎದೆ ಮೇಲೆ ತಲೆ ಇಟ್ಟು ಮಲಗುವುದು, ಶಾಪಿಂಗ್ಗೆ ಹೋಗೋಣ ಬಾ ಅಂತ, ಸಿನಿಮಾಗೆ ಹೋಗೋಣ ಬಾ ಅಂತ, ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಬಲವಂತದಿಂದ ಕರೆದುಕೊಂಡು ಹೋಗುತ್ತಿದ್ದಳು. ನಮ್ಮ ತವರು ಮನೆಗೆ ಹೋಗೋಣ ಬಾ ಅಂದ್ರೆ ಅವನು ಬರಲ್ಲ ಎಂದನು. ಯಾಕೆ ಬರಲ್ಲ? ಅಳಿಯನಾಗಿ ನಮ್ಮ ಮನೆಗೆ ಬರುವುದು ನಿನ್ನ ರೆಸ್ಪಾನ್ಸಿಬಿಲಿಟಿ, ನೀನು ಬರಲೇಬೇಕು ಅಂತ ಹಠ ಹಿಡಿದು ತವರು ಮನೆಗೆ ಕರೆದುಕೊಂಡು ಹೋದರೆ ಅವರ ತಂದೆ ಮಾತನಾಡಲಿಲ್ಲ. ನಮ್ಮ ತಂದೆಗೆ ನೀನು ಸಾರಿ ಹೇಳ್ತೀಯಾ ಇಲ್ವಾ? ನಾನು ಹೇಳುವುದಿಲ್ಲ ಎಂದನು. ನೀನು ನಮ್ಮ ತಂದೆಗೆ ಸಾರಿ ಹೇಳ್ಬೇಕು ಅಂತ ಹತ್ತಳು. ಅಳುವಷ್ಟರಲ್ಲಿ ಯಾಕೆ ಅಳುತ್ತಿದ್ದೀಯಾ ನೀನು? ಮತ್ತೆ ನೀವು ಅವತ್ತು ನಮ್ಮ ತಂದೆಗೆ ಹರ್ಟಾಗುವ ಥರ ಮಾತನಾಡಲಿಲ್ವಾ? ದೊಡ್ಡಳಿಯ ಅಂದ್ರೆ ಮನೆಗೆ ದೊಡ್ಡ ಮಗನಂತೆ ಅಲ್ವಾ? ನಿನ್ನ ಬಗ್ಗೆ ಅವರು ತಪ್ಪಾಗಿ ಅಂದುಕೊಂಡರೆ ನನಗೆ ಹರ್ಟಾಗಲ್ವಾ? ನನ್ನ ತವರು ಮನೆಯವರಾದರೂ ಸರಿ, ನನ್ನ ಗಂಡನನ್ನು ಒಂದು ಮಾತಂದ್ರೆ ನಾನು ಸುಮ್ಮನಿರುವುದಿಲ್ಲ ಎಂದಳು. ಆಕೆಯ ಮಾತುಗಳಿಗೆ ಮನಸ್ಸು ಕರಗಿ ಕನಿಕರ ಹುಟ್ಟಿತು. ಸರಿ ಸರಿ, ನೀನು ಅಳ್ಬೇಡ, ನಾನು ಸಾರಿ ಹೇಳ್ತೀನಿ. ಸಂಪತ್ರವರ ಹತ್ತಿರಕ್ಕೆ ಹೋಗಿ ಸಾರಿ ಮಾವ ಎಂದನು. ಅವತ್ತು ಅಷ್ಟೊಂದು ಮಾತನಾಡಿದ ವ್ಯಕ್ತಿ ಇವತ್ತು ಹಳೆಯ ಸ್ವಾರಿ ಕೇಳುವಷ್ಟರಲ್ಲಿ ಮನಸ್ಸು ಕರಗಿ ಹೋಯಿತು. ಅತ್ತೆಯವರು ಬೇಗ ಬೇಗ ಅಡಿಗೆ ಮಾಡಿ ಬಡಿಸಿದರು. ಅರವಿಂದೇ ಅವರ ಜೊತೆ ಮಿಂಗಲಾಗಲಿಲ್ಲ. ಆದರೆ ಅವರು ತುಂಬಾ ಚೆನ್ನಾಗಿ ಮಿಂಗಲ್ಲಾಗಿ ಅಳಿಯನಿಗೆ ಅತಿಥಿ ಸತ್ಕಾರ ಮಾಡಿ ಕಳಿಸಿದರು. ಮನೆಗೆ ಬಂದ ನಂತರ ಆ ಹುಡುಗಿಯ ಜೊತೆ ಮಾತನಾಡುತ್ತಿಲ್ಲ ಎಂಬ ಮಾತೇ ವಿನಃ ಆಕೆ ಪಕ್ಕದಲ್ಲಿದ್ದರೆ ಚೆನ್ನಾಗಿದೆ, ಮಡಿಲಲ್ಲಿ ಮಲಗಿಕೊಂಡಿದ್ದರೆ ಚೆನ್ನಾಗಿದೆ, ಆಕೆ ತಿನ್ನಿಸುತ್ತಿದ್ದರೆ ಚೆನ್ನಾಗಿದೆ, ತನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಮಾತನಾಡುತ್ತಿದ್ದರೆ ಚೆನ್ನಾಗಿದೆ, ಆಫೀಸಿಗೆ ಬಂದರೆ ಚೆನ್ನಾಗಿದೆ, ತನಗೋಸ್ಕರ ಕ್ಯಾರಿಯರ್ ತರುವುದು, ತನಗೋಸ್ಕರ ಬಟ್ಟೆಗಳು ತೆಗೆದಿಡುವುದು, ತನ್ನ ಹೆದೆಯ ಮೇಲೆ ಮಲಗಿಕೊಳ್ಳುವುದು, ಕೈ ತೆಗೆದರೆ ಸುಮ್ಮನಿರುವುದಿಲ್ಲ ಅಂತ ಕೈ ಹಾಕಿಸಿಕೊಂಡು ಮಲಗಿಕೊಳ್ಳುವುದು, ಶಾಪಿಂಗ್ಗೆ ಹೋದಾಗ ಅದು ತೆಗೆದುಕೊಡು ಇದು ತೆಗೆದುಕೊಡು ಅಂತ ಕೇಳುವುದು, ಐಸ್ ಕ್ರೀಮ್ ತಿನ್ನುತ್ತಿದ್ದರೆ ತಾನೂ ತಿನ್ನುತ್ತಾ ತನಗೂ ತಿನ್ನಿಸುವುದು. ಯಾಕೋ ಈ ಜೀವನ ತುಂಬಾ ಚೆನ್ನಾಗಿದೆ ಅನ್ನಿಸಿತು. ಹೀಗೆ ಪ್ರತಿದಿನ ಪಟಪಟ ಅಂತ ಮಾತನಾಡುತ್ತಾ ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಪ್ರಕೃತಿ ಮನೆಯೆಲ್ಲ ಓಡಾಡುತ್ತಿದ್ದರೆ ಏನೋ ಗೊತ್ತಿಲ್ಲದ ಒಂದು ಸಂತೋಷ. ಹೀಗೆ ದಿನಗಳು ಹುರುಳುತ್ತಾ ಅವರು ಮದುವೆಯಾಗಿ 1 ವರ್ಷ ಆಯಿತು. ಅವತ್ತು ಅವರ ಫಸ್ಟ್ ಆ್ಯನಿವರ್ಸರಿ. ಹ್ಯಾಪಿ ಫಸ್ಟ್ ಆ್ಯನಿವರ್ಸರಿ ಅಂತ ಹೇಳಬೇಕೆನಿಸಿತು. ನಡೆದಿದ್ದಕ್ಕೆ ಐ ಆಮ್ ಸಾರಿ ಅಂತ ಹೇಳಬೇಕೆನಿಸಿತು. ಆದರೆ ಅದು ನನ್ನ ಪ್ರಿನ್ಸಿಪಾಲ್ಸ್ಗೆ ವಿರುದ್ಧ ಅಲ್ವಾ? ನಾನು ಹಾಗೆ ಹೇಳಿದರೆ ಈಗ ನಾನೇನೋ ಒಂದು ಹೆಜ್ಜೆ ಇಳಿದು ಬಂದಿದ್ದೀನಿ ಅಂತ ಅಂದುಕೊಳ್ಳುತ್ತಾರೆ. ಹಾಗೆ ನಾನು ಹೇಳಬಾರದು ಅಂತ ಅಂದುಕೊಳ್ಳುತ್ತಾ ರೆಡಿಯಾಗಿ ಆಫೀಸಿಗೆ ಹೋಗುತ್ತಾ ಹಿಂದಕ್ಕೆ ತಿರುಗಿ ನೋಡಿದನು ಮಹಾನುಭಾವನು. ಹೇಳ್ತಿಲ್ಲ, ನೆನಪಿಲ್ವಾ ಏನು? ಅಥವಾ ನೆನಪಿದ್ದು ಹೇಳ್ತಿಲ್ವಾ ಅಂತ ಅಂದುಕೊಂಡು ಅವನನ್ನೇ ನೋಡುತ್ತಿದ್ದಾಳೆ. ಅರವಿಂದ್ ಏನೂ ಮಾತನಾಡದೆ ಆಫೀಸಿಗೆ ಹೊರಟು ಹೋದರೆ ಸಣ್ಣಗೆ ನಿಟ್ಟುಸಿರು ಬಿಟ್ಟು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅತ್ತೆ ಎಂದರೆ, ಸಾಯಂಕಾಲ ಅವನು ಬಂದ್ಮೇಲೆ ಎಲ್ಲರೂ ಹೋಗೋಣ ಬಿಡಮ್ಮ ಎಂದರೆ, ಇಲ್ಲ ಈಗ ನಾನು ಹೋಗಿ ಬರ್ತೀನಿ ಅತ್ತೆ, ಸಾಯಂಕಾಲ ಬೇಕಾದರೆ ಎಲ್ಲರೂ ಹೋಗೋಣ ಅಂತ ಹಠ ಮಾಡಿದ್ದರಿಂದ ಸರಿ ಅಂತ ಒಪ್ಪಿಕೊಂಡರು. ದೇವಸ್ಥಾನ ಹತ್ತಿರದಲ್ಲೇ ಇದ್ದಿದ್ದರಿಂದ ನಡೆದುಕೊಂಡೇ ಹೋದಳು ಪ್ರಕೃತಿ. ಹಿಂತಿರುಗಿ ಮನೆಗೆ ಬರುವಾಗ ಆಕೆಗೆ ಆಕ್ಸಿಡೆಂಟ್ ಆಯಿತು. ಅಲ್ಲಿದ್ದವರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ನಂಬರ್ ತೆಗೆದುಕೊಂಡು ಅರವಿಂದ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಆಫೀಸ್ನಲ್ಲಿದ್ದ ಅರವಿಂದ್ ಗಾಬರಿಯಿಂದ ಹಾಸ್ಪಿಟಲ್ಗೆ ಹೊರಟನು. ವಿಷಯ ತಿಳಿದುಕೊಂಡು ಮನೆಯವರೆಲ್ಲ ಹಾಸ್ಪಿಟಲ್ಗೆ ಬರುವಷ್ಟರಲ್ಲೇ ಅರವಿಂದ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಜೊತೆ ಮಾತನಾಡುತ್ತಿದ್ದಾನೆ. ಒಂದು ಸಣ್ಣ ಸರ್ಜರಿ ಮಾಡಿದ್ದೇವೆ. ಶಿ ಈಸ್ ಔಟ್ ಆಫ್ ಡೇಂಜರ್, ಬಟ್ ಸ್ವಲ್ಪ ದಿನ ತುಂಬ ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕು ಎಂದರು ಡಾಕ್ಟರ್. ಓಕೆ ಡಾಕ್ಟರ್, ತುಂಬ ಹುಷಾರಾಗಿ ನೋಡಿಕೊಳ್ಳುತ್ತೇವೆ. ಈಗ ನಾವು ಆಕೆಯನ್ನು ನೋಡಬಹುದಾ ಅಂತ ಕೇಳಿದರೆ, ಸರಿ ಹೋಗಿ ನೋಡಿ, ಬಟ್ ಡಿಸ್ಟರ್ಬ್ ಮಾಡಬೇಡಿ ಎಂದರು. ಅರವಿಂದ್ ಪ್ರಕೃತಿ ಹತ್ತಿರಕ್ಕೆ ಹೋಗಿ ಆಕೆ ಕೈಯನ್ನು ಹಿಡಿದುಕೊಂಡು ಅಳುತ್ತಾ, ನನ್ನನ್ನು ಬಿಟ್ಟು ಹೊರಟೋಗೋಣ ಅಂತ ಅಂದುಕೊಂಡೆಯಾ? ಮತ್ತೆ ನನ್ನನ್ನು ಒಂಟಿ ಮಾಡೋಣ ಅಂದುಕೊಂಡೆಯಾ? ಐ ಆಮ್ ರಿಯಲಿ ಸಾರಿ, ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳೋಣ ಅಂದುಕೊಂಡೆ ಗೊತ್ತಾ ಬೆಳಿಗ್ಗೆ. ಆದರೆ ನನಗೆ ಹೀಗೋ ಅಡ್ಡ ಬಂದು ಹೇಳಲಿಲ್ಲ. ಸಾಯಂಕಾಲ ಗಿಫ್ಟ್ ತೆಗೆದುಕೊಂಡು ಬಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದುಕೊಳ್ಳುತ್ತಲೇ ಇದ್ದೆ. ಅಷ್ಟರಲ್ಲಿ ಈ ರೀತಿ ಮಾಡಿಕೊಂಡಿದ್ದೀಯಾ ನೀನು. ಲವ್ ಯು ಕಣೆ, ಲವ್ ಯು ಸೋ ಮಚ್ ಅಂತ ಅಳುತ್ತಿದ್ದರೆ ಪ್ರಕೃತಿಗೆ ಪ್ರಜ್ಞೆ ಬಂದು ನಿಧಾನವಾಗಿ ಕಣ್ಣು ತೆರೆದು, ನನಗೆ ಆಕ್ಸಿಡೆಂಟ್ ಆದರೆ ವಿನಃ ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲಿಲ್ವಾ? ಒಂದು ಆಕ್ಸಿಡೆಂಟ್ನಿಂದ ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತದೆ ಅಂತ ನನಗೆ ಗೊತ್ತಿದ್ದರೆ ಯಾವಾಗಲೂ ಲಾರಿ ಕೆಳಗಡೆ ಬೀಳುತ್ತಿದ್ದೆ ಅಲ್ವಾ ಎಂದರೆ, ಏ ಕ್ರೇಜಿ ಹುಚ್ಚ ನಿನಗೆ ಎನ್ನುತ್ತಾ ಆಕೆಯನ್ನು ಹಗ್ ಮಾಡಿಕೊಂಡನು.
ಈಗ ಮತ್ತೆ ಹೇಳಿ ಐ ಲವ್ ಯು ಅಂತ. ಆಗ್ಲೇ ನೀವು ಹೇಳಿದ್ದೆಲ್ಲ ನಾನು ಕೇಳಿಸಿಕೊಂಡೆ ಬಿಡಿ ಎಂದಳು ನಸುನಗುತ್ತಾ. ಏ ಕಳ್ಳಿ ಅಂತ ಆಕೆಯನ್ನು ಇನ್ನೂ ಬಿಗಿಯಾಗಿ ಹಪ್ಪಿಕೊಂಡು ಹಣೆಗೆ ಮುತ್ತನ್ನು ಕೊಟ್ಟನು. 2 ದಿನಗಳ ನಂತರ ಪ್ರಕೃತಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದರು. ಆಕೆ ಪೂರ್ತಿಯಾಗಿ ಚೇತರಿಸಿಕೊಳ್ಳುವ ತನಕ ಮನೆಯವರೆಲ್ಲ ತುಂಬಾ ಹುಷಾರಾಗಿ ನೋಡಿಕೊಂಡರು. ನಂತರ ಇಬ್ಬರಿಗೂ ಫಸ್ಟ್ ನೈಟ್ ಆಕೆ ಹನಿಮನ್ಗೆ ಸಹ ಹೋಗಿ ಬಂದರು. ಅವರಿಬ್ಬರ ಮ್ಯಾರೇಜ್ ಲೈಫ್ ತುಂಬಾ ಕಲರ್ಫುಲ್ ಆಗಿ ಸಾಗುತ್ತಿದೆ. ನಾದಿನಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ತಾನೇ ಮುಂದೆ ನಿಂತು ಮದುವೆ ಮಾಡಿಸಿದನು ಅರವಿಂದ್. ಅತ್ತೆ ಮಾವನವರಿಗೆ ಮನಸ್ಫೂರ್ತಿಯಾಗಿ ಕ್ಷಮಾಪಣೆ ಹೇಳಿದನು. ಇವರಿಬ್ಬರ ಸುಖ ದಾಂಪತ್ಯಕ್ಕೆ 2 ಮಕ್ಕಳು ಹುಟ್ಟಿದರು. 1 ಹೆಣ್ಣು 1 ಗಂಡು. ಮನೆಯವರ ಸಂತೋಷಕ್ಕೆ ಮಿತಿಯಿಲ್ಲ. 2 ವರ್ಷಗಳ ನಂತರ ಅರವಿಂದ್ ಪ್ರಕೃತಿ ಆಫೀಸ್ ಕೆಲಸಗಳನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದರೆ, ದೊಡ್ಡವರು ಮಕ್ಕಳ ಜೊತೆ ಆಟವಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಬಯಸಿದಂತಹ ಅಳಿಯ ಸಿಕ್ಕಿದ್ದಕ್ಕೆ ಪ್ರಕೃತಿ ತಂದೆ ತಾಯಿ ತುಂಬಾ ಸಂತೋಷವಾಗಿದ್ದಾರೆ. ಪ್ರಕೃತಿಯಿಂದ ಅವರ ವಂಶ ಬೆಳೆದಿದೆ ಎಂಬ ಸಂತೋಷ ಅರವಿಂದ್ ತಂದೆ ತಾಯಿಗೆ, ಅತ್ತೆ ಮಾವನವರಿಗೆ ಸಿಕ್ಕಿತು. ಮಕ್ಕಳ ಜೊತೆ ಅವರ ಜೀವನ ತುಂಬಾ ಸಂತೋಷವಾಗಿ ಕಳೆಯುತ್ತಿದೆ. ಮತ್ತೊಂದು ಕಡೆ ಅರವಿಂದ್ನ ಮೊದಲ ಹೆಂಡತಿ, ಅದೇ ಅತ್ತೆ ಮಗಳು ಜಾಹ್ನವಿ, ಅವತ್ತು ಅರವಿಂದ್ ಅಂತಹ ಒಳ್ಳೆ ಗಂಡನನ್ನು ಬೇಡ ಅಂದುಕೊಂಡು ಹಣದ ಮೇಲೆ ವ್ಯಾಮೋಹದಿಂದ ಒಬ್ಬ ಶ್ರೀಮಂತನ ಜೊತೆ ಅಫೇರ್ ಇಟ್ಟುಕೊಂಡು ಆತನ ಜೊತೆ ಇರುವುದೇ ಇಷ್ಟ ಎಂದು ಹೋಗಿದ್ದಕ್ಕೆ ಕೆಲವು ದಿನಗಳು ಆತನ ಜೊತೆ ಇದ್ದ ನಂತರ ಆತನಿಗೆ ಹಿಕ್ಕಿಯ ಮೇಲೆ ಮೋಜು ತೀರಿ ಜಾಹ್ನವಿ ಸ್ಥಾನಕ್ಕೆ ಇನ್ನೊಬ್ಬ ಹೆಣ್ಣು ಬಂದ ಮೇಲೆ ಜಾಹ್ನವಿಯನ್ನು ಮನೆಯಿಂದ ಹೊರಗಾಕಿದನು. ನಂತರ ಆಕೆ ತುಂಬಾ ಜನ ಕೈಗಳು ಬದಲಾಗುತ್ತಾ ವಯಸ್ಸಾದಂತೆ ಸೌಂದರ್ಯ ಕಡಿಮೆಯಾಗಿ ಎಲ್ಲರೂ ಆಕೆಯನ್ನು ವೇಶ್ಯೆಯಂತೆ ಕಾಣುತ್ತಿದ್ದರಿಂದ 70 ವರ್ಷ ವಯಸ್ಸಾಗಿರುವ ಒಬ್ಬ ಮುದುಕನನ್ನು ಮದುವೆಯಾದಳು. ಆತನಿಗೆ ಹೆಂಡತಿ ತೀರಿಕೊಂಡು ಮಕ್ಕಳು ಸಹ ಫಾರಿನ್ಗೆ ಹೋಗಿ ಸೆಟಲ್ ಆಗಿ ಒಂಟಿಯಾಗಿ ಇದ್ದ ಆತನಿಗೆ 2ನೇ ಹೆಂಡತಿಯಾಗಿ ಹೋದಳು. ನಂತರ ಸ್ವಲ್ಪ ದಿನಗಳಿಗೆ ಆತನಿಗೆ ಆಕೆಗೆ ಮಕ್ಕಳು ಹುಟ್ಟುವುದಿಲ್ಲವೆಂದು ತಿಳಿದು ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಕೆಲವು ವರ್ಷಗಳ ನಂತರ ಆ ಗಂಡ ತೀರಿಕೊಂಡು ವಿಧವೆಯಾದಳು. ಎತ್ತವರು ಹತ್ತಿರಕ್ಕೆ ಸೇರಿಸುವುದಿಲ್ಲ, ಕಟ್ಟಿಕೊಂಡವನು ಈಗ ಇನ್ನೊಬ್ಬ ಹೆಣ್ಣಿಗೆ ಸ್ವಂತ. ಎತ್ತವರು ಸೋದರ ಹಳಿಯನನ್ನೇ ತನ್ನ ಮಗನೆಂದು ತಿಳಿದುಕೊಂಡು ಆತನ ಮೊಮ್ಮಕ್ಕಳನ್ನೇ ತನ್ನ ಮೊಮ್ಮಕ್ಕಳೆಂದು ತಿಳಿದು ಅವರೊಂದಿಗೆ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಾರೆ. ಎಷ್ಟೋ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅತ್ತೆ ಮಾವ, ಗಂಡ, ಅಪ್ಪ ಅಮ್ಮನ ಎದೆಯ ಮೇಲೆ ಹೊದ್ದು ಬಂದಿದ್ದಕ್ಕೆ ಅವರು ಆಕೆಯ ನೆನಪುಗಳನ್ನು ಸಹ ಒರೆಸಿಬಿಟ್ಟಿದ್ದಾರೆ. ಅರವಿಂದ್ ಪ್ರಕೃತಿ ಮಕ್ಕಳ ಜೊತೆ ಸಂತೋಷವಾಗಿದ್ದರೆ, ಜಾಹ್ನವಿ ತನ್ನ ಜೀವನವನ್ನು ತಾನೇ ತನ್ನ ಕೈಯಾರೆ ನಾಶ ಮಾಡಿಕೊಂಡಿದ್ದಾಳೆ. ಈಗ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನವಿಲ್ಲದಂತಾಗಿದೆ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.